ಯೇಸು ಎಲ್ಲಿದ್ದಾರಂತೆ? ಅವರು ಇಲ್ಲಿಲ್ಲ. ಅವರು ಪುನರುತ್ಥಾನರಾಗಿ ನಿಮಗಿಂತ ಮುಂಚಿತವಾಗಿ, ಅವರಿಗಿಂತ ಮುಂಚಿತವಾಗಿ ಎಲ್ಲಿಗೆ ಹೋದರು? ಗಲಿಲೇಯಕ್ಕೆ ಹೋದರು ಅಂತ ಹೇಳಿದರು ಅವತ್ತು. ಈಗ ಹುಡುಕೋದಾದ್ರೆ ಎಲ್ಲಿ ಹೋದರು? ಪುನರುತ್ಥಾನರಾಗಿ 50ನೇ ದಿನ ಎಲ್ಲಿಗೆ ಹೋದರು ಅವರು? ಮತ್ತು ಎಲ್ಲಿ ಸಿಗಬಹುದು? ಸಿಗೋದು ಸ್ವರ್ಗದಲ್ಲೇ. ಹುಡುಕೋದು ಹೇಗೆ? ವಾಕ್ಯದ ಮುಖಾಂತರ. ಯಾಕೆ ಅಂದರೆ ಈ ವಾಕ್ಯ ಸ್ವರ್ಗದ ಮನ್ನಾ. ದಿಸ್ ವರ್ಡ್ ಆಫ್ ಗಾಡ್ ಈಸ್ ಹೆವನ್ಲಿ ಮನ್ನಾ. ಪೂರ್ವಜರು ತಿಂದ ಮನ್ನಾ ಅಲ್ಲ ಇದು. ಇದು ನಿತ್ಯ ಜೀವಕ್ಕೆ ಕೊಂಡೊಯ್ಯುವ ವಾಕ್ಯಗಳು. These are the words which take you to above heaven, eternal life. ಯೇಸು ನಮ್ಮ ಜೊತೆಗಿದ್ದಾರೆ, ಅದೇ ನಮ್ಮ ಸಂತೋಷ. ಬೇರೆ ಏನು ನಮಗೆ ಬೇಕು ಅಂತ ಅನಿಸ್ತಾ ಇಲ್ಲ. ಯೇಸು ಜೊತೆಯಲ್ಲಿರುವಾಗ ಏನು ಬೋಧನೆ ಮಾಡೋದಲ್ವಾ? ಏನು ಬೋಧನೆ ಮಾಡೋದಿದೆ? ಏನು ಹೇಳೋದಿದೆ? ಸ್ವರ್ಗದಲ್ಲಿ ಬೋಧನೆ ಇದೆಯಾ? ಸ್ವರ್ಗದಲ್ಲಿ ಪ್ರೈಸ್ ಆ್ಯಂಡ್ ವರ್ಷಿಪ್ ಇದೆಯಾ? ಸ್ವರ್ಗದಲ್ಲಿ ಪ್ರೇಯರ್ ಮೀಟಿಂಗ್ಸ್ ಇದೆಯಾ? ಏನೂ ಇಲ್ಲ. ಯೇಸು ಜೊತೆಗಿರುವಾಗ ಬೋಧನೆ ಮಾಡಬೇಕು ಅಂತ ಅನಿಸ್ತಾನೇ ಇಲ್ಲ. ಆದರೂ ಬೋಧನೆ ಮಾಡಬೇಕು. ಯಾಕೆ ಅಂದರೆ ಯೇಸು ಜೊತೆಯಲ್ಲಿ ಇಲ್ಲದೆ ಇರುವವರು ಎಷ್ಟೋ ಜನ ಇದ್ದಾರೆ. ಬೇಜಾರಾಗಲಿಕ್ಕೋಸ್ಕರ ಹೇಳ್ತಾ ಇರೋದಲ್ಲ, ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ಹೇಳ್ತಾ ಇರೋದಲ್ಲ. ಪರಿಸ್ಥಿತಿ ಹಾಗೆ ಇದೆ ಅಂದರೆ ಅರ್ಥ ಆತ್ಮದಲ್ಲಿ ಸತ್ತವರು ಎಷ್ಟೋ ಜನ ಇದ್ದಾರೆ. ಆತ್ಮದಲ್ಲಿ ಸತ್ತ ಅವಸ್ಥೆಯಲ್ಲಿರ್ತಕ್ಕಂಥ ಕ್ರೈಸ್ತರು, ಯೇಸು ಕ್ರಿಸ್ತನ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗದೇ ಇರತಕ್ಕಂಥ ಎಷ್ಟೋ ಜನ ಕ್ರೈಸ್ತರು, ಎಷ್ಟೋ ಜನರು ಪ್ರಪಂಚದಲ್ಲಿದ್ದಾರೆ. ಎಲ್ಲರೂ ಕೂಡ ಸತ್ಯವನ್ನು ಅರ್ಥಕೊಂಡು ಆ ಸಾನ್ನಿಧ್ಯಕ್ಕೆ ಬರಬೇಕು. ಎವ್ರಿ ಒನ್ ಶುಡ್ ಕಮ್ ಟು ದ ಪ್ರೆಸೆನ್ಸ್ ಆಫ್ ಜೀಸಸ್. ಆಗ ಬೋಧನೆ ಮಾಡೋ ಅವಶ್ಯಕತೆ ಬರೋದಿಲ್ಲ. ಪೌಲರು ಹೇಳ್ತಾರಲ್ವ, ನನಗೆ ಜೀವಿಸುವುದು ಎಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭನೇ. ನನಗಿಲ್ಲಿ ಇರಲೇಬೇಕೀಗ. ಯಾಕೆ ಅಂದರೆ ನಿಮಗೋಸ್ಕರ ಮಾತ್ರ. ಆದರೆ ಸಾಯೋದು ಲಾಭನೇ. ಯಾಕೆಂದರೆ ಅಲ್ಲಿ ಸತ್ತರೆ ಪ್ರಭುವನ್ನು ನಾನು ಮುಖಾಮುಖಿಯಾಗಿ ನೋಡ್ತೀನಿ. ವಿಶ್ವಾಸದಿಂದ ನೋಡೋದೇನಿಲ್ಲ. ಈಗ ಕಷ್ಟಪಟ್ಟು ವಿಶ್ವಾಸದಿಂದ ನಾನು ನೋಡಬೇಕು. ಆದರೆ ನಾನು ಈ ಲೋಕದಿಂದ ತೆರಳಿದ ಮೇಲೆ ಮುಖಾಮುಖಿಯಾಗಿ ಡೈರೆಕ್ಟಾಗಿ ಬೇಗ ನೋಡಲಿಕ್ಕಾಗತ್ತೆ. ಆದರೆ ನಾನು ಇಲ್ಲಿ ಇರಬೇಕಾಗಿದ್ದು ಅಗತ್ಯವಾಗಿದೆ ನಿಮಗೋಸ್ಕರ. ಯಾಕೆಂದರೆ ನೀವಿನ್ನು ಕುರುಡರಾಗಿರೋದ್ರಿಂದ ನಿಮ್ಮಲ್ಲಿ ಕೆಲವ್ರದ್ದಾದರೂ ಕಣ್ಣು ಓಪನ್ ಆಗೋದಾದರೆ ನಾನು ಇಲ್ಲಿ ಇರೋದು ಸ್ವಲ್ಪ ಲಾಭನೇ. ಯಾಕೆಂದರೆ ನಾನು ನೋಡುವ ಹಾಗೆ ನೀವು ಕೂಡ ಯೇಸುವನ್ನು ನೋಡಬೇಕು ಎಂದು ನಾನು ಬಯಸ್ತೀನಿ ಅಂತ ಪೌಲರು ಹೇಳಿ ಅವರು ಸ್ವಲ್ಪ ದಿನ ಇದ್ದರು. ಹಾಗೆ ಈಗ ನಾನು ಅದೇ ಹೇಳ್ತೀನಿ, ಪ್ರೀತಿಯ ಸಹೋದರ ಸಹೋದರರೇ, ನಾನು ನೀವು ಎಲ್ಲರೂ ನೋಡಬೇಕು ಯೇಸುವನ್ನು. ನಾನು ಮಾತ್ರ ಅಲ್ಲ, ಕೇವಲ ವಿಶ್ವಾಸದ ಮುಖಾಂತರ ಮಾತ್ರ ಅಲ್ಲ, ನೇರವಾಗಿ ಯೇಸುವನ್ನು ನೋಡಲಿಕ್ಕಾಗಬೇಕು. ಹಾಗೆ ನಾನು ನೀವು ಮಾತ್ರ ನೋಡಿದರೆ ಸಾಕಾ? ಎಲ್ಲರೂ ನೋಡಬೇಕು. ನೋಡಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಈ ಭೂಮಿಯಲ್ಲಿ ಅವರು ಮೊದಲು ವಿಶ್ವಾಸದ ಮುಖಾಂತರ ನೋಡೋದನ್ನು ಕಲಿಬೇಕು. ವಿತೌಟ್ ಸೀಯಿಂಗ್ ಜೀಸಸ್ ಬೈ ಫೇತ್ ದೇ ಕೆನಾಟ್ ಸಿ ಜೀಸಸ್ ಫೇಸ್ ಟು ಫೇಸ್. ವಿತೌಟ್ ಸೀಯಿಂಗ್ ಜೀಸಸ್ ಬೈ ಫೇತ್ ಹಿಯರ್ ಆನ್ ಅರ್ತ್ ಯು ಕೆನಾಟ್ ಸಿ ಜೀಸಸ್ ಫೇಸ್ ಟು ಫೇಸ್ ಅಬೌವ್ ಇನ್ ಹೆವನ್. ಈ ಭೂಮಿಯಲ್ಲಿ ವಿಶ್ವಾಸದ ಮುಖಾಂತರ ಯೇಸು ಕ್ರಿಸ್ತನನ್ನು ನಿನಗೆ ನೋಡ್ತಾ ಬದುಕಲಿಕ್ಕೆ ಸಾಧ್ಯ ಆಗದೇ ಇದ್ದರೆ, ಸಹೋದರನೇ ಸಹೋದರಿಯೇ, ಸ್ವರ್ಗದಲ್ಲಿ ಅವರನ್ನು ಮುಖಾಮುಖಿಯಾಗಿ ನೋಡುವ ಸೌಭಾಗ್ಯ ನಿನಗಿಲ್ಲ. ಅದರಿಂದ ಏನು ಮಾಡಬೇಕೀಗ? ಅದರಿಂದ ಈ ಪ್ರಪಂಚದಲ್ಲಿ ಜೀವಿಸ್ತಾ ಇರುವಾಗ ನಾವೆಲ್ಲರೂ ಕೂಡ ವಿಶ್ವಾಸಕ್ಕೆ ಬರಬೇಕು. ಯು ಮಸ್ಟ್ ಕಮ್ ಟು ಫೇತ್. ಯಾಕೆ ವಿಶ್ವಾಸಕ್ಕೆ ಬರಬೇಕು ಅಂದರೆ ವಿ ವಾಂಟ್ ಟು ಸಿ ಹಿಮ್ ಫೇಸ್ ಟು ಫೇಸ್. ನಾವು ಆತನನ್ನು ಒಂದು ದಿನ ಮುಖಾಮುಖಿಯಾಗಿ ನೋಡ್ತೀವಿ. ಪ್ರತಿಯೊಬ್ಬ ಹೊಸದಾಗಿ ಹುಟ್ಟಿದ, ಕೇಳಿಸ್ಕೊಳ್ಳಿ, ಪ್ರತಿಯೊಬ್ಬ ಹೊಸದಾಗಿ ಹುಟ್ಟಿದ ಆತ್ಮಿಕ ಜನ್ಮ ಪಡೆದುಕೊಂಡ ಒಬ್ಬ ವ್ಯಕ್ತಿಯ ಹೃದಯದಲ್ಲಿರುವ ಒಂದು ತವಕ ಆಸೆ ಏನು ಗೊತ್ತಾ? ಐ ವಾಂಟ್ ಟು ಸಿ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಫೇಸ್ ಟು ಫೇಸ್. ನನಗೆ ಯೇಸುವನ್ನು ಮುಖಾಮುಖಿಯಾಗಿ
ನೋಡಬೇಕು, ನನಗೆ ಯೇಸುವನ್ನು ಮುಖಾಮುಖಿಯಾಗಿ ನೋಡಬೇಕು ಅಂತ ಈ ಆಸೆ ಬರುತ್ತೆ. ಈಗ ನಾನು ಹೇಳಿ ನಿಮಗೆ ಬರ್ಸೋಕ್ಕಾಗಲ್ಲ. ಒಂದು ಥಾಟ್ ನಿಮ್ಮ ಮೈಂಡಿಗೆ ಬರ್ಬೋದಷ್ಟೇ, ನಿಮ್ಮ ಹೃದಯದಲ್ಲಿ ಆಸೆ ಬರ್ಸೋಕ್ಕೆ ನನಗಾಗಲ್ಲ. ಹೃದಯದಲ್ಲಿ ಆಸೆ ಬರ್ಸಲಿಕ್ಕೆ ಒಬ್ರಿಗೆ ಮಾತ್ರ ಆಗುತ್ತೆ, ಅದು ಪವಿತ್ರಾತ್ಮನಿಗೆ. ಓನ್ಲಿ ಹೋಲಿ ಸ್ಪಿರಿಟ್ ಕ್ಯಾನ್ ಬ್ರಿಂಗ್ ದ್ಯಾಟ್ ಡಿಸೈರ್ ಇನ್ ಯುವರ್ ಹಾರ್ಟ್. ವಾಟ್ ಡಿಸೈರ್? ಡಿಸೈರ್ ಟು ಸಿ ಜೀಸಸ್ ಫೇಸ್ ಟು ಫೇಸ್. ಐ ವಾಂಟ್ ಟು ಸಿ ಜೀಸಸ್ ಫೇಸ್ ಟು ಫೇಸ್. ಹೂ ವಿಲ್ ಬ್ರಿಂಗ್ ದಟ್ ಡಿಸೈರ್ ಇನ್ ಅಸ್? ಹೋಲಿ ಸ್ಪಿರಿಟ್. ಪವಿತ್ರಾತ್ಮರಾಗಿದ್ದಾರೆ ಈ ಆಸೆಯನ್ನು ನಮ್ಮೊಳಗಡೆ ಉಂಟು ಮಾಡುವವರು. ಆಲೋಚನೆಯನ್ನು ನಿಮ್ಮ ಮೈಂಡಿಗೆ ನಾನು ಹಾಕ್ಬೋದು ಬೇಕಾದರೆ, ಯೇಸುವನ್ನು ನೀವು ಮುಖಾಮುಖಿಯಾಗಿ ನೋಡಬೇಕು ಅಥವಾ ನೋಡ್ತೀರಿ ಅಂತ ಒಂದು ಥಾಟ್, ಒಂದು ಆಲೋಚನೆ ನಾನು ನಿಮ್ಮ ಮೈಂಡಿಗೆ ಹಾಕ್ಬೋದು. ಪ್ರಯೋಜನ ಇಲ್ಲ, 100% ಪ್ರಯೋಜನ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲ 1% ಪ್ರಯೋಜನ ಆಗ್ಬೋದು. ಆ ಥಾಟ್ ಇಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ವರ್ಕೌಟ್ ಮಾಡ್ತಾ ಹೋಗುವಾಗ ಖಂಡಿತವಾಗಲೂ ಯಾವುದಾದ್ರೂ ಒಂದು ದಿನ ಪವಿತ್ರ ಆತ್ಮನ ಮುಖಾಂತರ ನಿಮ್ಮ ಹೃದಯದೊಳಗಡೆ ಆ ಒಂದು ಆಸೆ ಬರುವ ಒಂದು ಸೌಭಾಗ್ಯ ನಿಮಗೆ ಸಿಗುವ ಸಾಧ್ಯತೆ ಇದೆ. ಅದರಿಂದನೇ ನಿಮ್ಮ ಮೈಂಡಿಗೆ ಹಾಕುವ ಯಾವ ಥಾಟು ಕೂಡ ಅದು ವ್ಯರ್ಥ ಅಲ್ಲ ಅಂತ ನಾನು ನಂಬ್ತೀನಿ. ವಾಟ್ ಎವರ್ ಸ್ಪಿರಿಚುವಲ್ ಥಾಟ್ಸ್, ಓಕೆ, ಯು ಆರ್ ರಿಸೀವಿಂಗ್ ಥ್ರೂ ದ ಮೆಸೇಜ್, ಥ್ರೂ ದ ಪ್ರೊಕ್ಲಮೇಷನ್ ಆಫ್ ದ ಗಾಸ್ಪಲ್, ನಥಿಂಗ್ ಈಸ್ ವೇನ್. ಯಾವುದು ವ್ಯರ್ಥ ಅಲ್ಲ, ಎಲ್ಲವೂ ಕೂಡ ಖಂಡಿತವಾಗಲೂ ಒಂದಲ್ಲ ಒಂದು ದಿನ ಅದು ನಮ್ಮಲ್ಲಿ ನೂತನವಾದ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಓಕೆ, ಆದರೆ ಇದೊಂದು ನೆನ್ಪಿಟ್ಕೊಂಡಿರಿ, ಹೊಸ ಜನ್ಮ, ನೂತನ ಜನ್ಮ ಪಡೆದುಕೊಳ್ಳದೇ ಇದ್ದರೆ, ಸಪೋಸ್ ಇಫ್ ಯು ಆರ್ ನಾಟ್ ಬಾರ್ನ್ ಅಗೇನ್, ನೀವು ಹೊಸದಾಗಿ ಹುಟ್ಟಿದ ಒಬ್ಬ ಕ್ರೈಸ್ತ ವಿಶ್ವಾಸಿ ಅಲ್ಲ ಅಂತ ಇಟ್ಕೊಳ್ಳಿ, ಆಗ ನಿಮ್ಮ ಹೃದಯದ ಆಸೆ ಏನಾಗಿರುತ್ತೆ? ನಿಮ್ಮ ಹೃದಯದ ಆಸೆ ಏನಾಗಿರುತ್ತೆ ಗೊತ್ತಾ? ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದರೆ ಎಲ್ಲ ಲೌಕಿಕ ಉದ್ದೇಶಗಳೇ ಇರುತ್ತೆ, ಎಲ್ಲ ಲೋಕಕ್ಕೆ ಸಂಬಂಧಪಟ್ಟ, ಈ ಲೋಕದ ಜೀವಿತಕ್ಕೆ ಸಂಬಂಧಪಟ್ಟ ಉದ್ದೇಶಗಳೇ ಇರುತ್ತೆ. ಇನ್ನು ಕರಿಸ್ಮ್ಯಾಟಿಕ್ ಪ್ರೇಯರ್ಗೆಲ್ಲ ಹೋಗಿ, ಅಂದರೆ ಈ ಧ್ಯಾನಕೂಟಗಳಿಗೆಲ್ಲ ಹೋಗಿ ಪ್ರೇಯರ್ ಗ್ರೂಪಿಗೆಲ್ಲ ಸೇರ್ಕೊಳ್ಳೋರು ಕೆಲವರು ಇರ್ತಾರೆ. ಅವ್ರ ಮನಸ್ಸಲ್ಲಿ ಈ ವಾಕ್ಯ ಕೇಳಿಸ್ಕೊಂಡು ಲೋಕದ ಉದ್ದೇಶನೂ ಇರುತ್ತೆ, ಸ್ವರ್ಗದ ಉದ್ದೇಶನೂ ಇರುತ್ತೆ, ಆತ್ಮಿಕ ಉದ್ದೇಶಗಳು ಇರುತ್ತೆ, ಭೌತಿಕ ಉದ್ದೇಶಗಳು ಇರುತ್ತೆ. ಆದರೆ ನಿಜವಾಗಲೂ ಪವಿತ್ರಾತ್ಮನ ಮುಖಾಂತರ ಬಾರ್ನ್ ಅಗೇನ್ ಆದವರಾದರೆ ಮತ್ತು ಆತ್ಮಿಕವಾಗಿ ಒಂದು ಸ್ಯಾಂಕ್ಟಿಫೈಡ್ ಲೈಫ್, ವೆರಿ ಇಂಪಾರ್ಟೆಂಟ್, ಓಕೆ, ಒಂದು ಸೆಪರೇಟೆಡ್ ಲೈಫ್, ಒಂದು ಬೇರ್ಪಟ್ಟ ಜೀವನ ಅಥವಾ ಆ ಒಂದು ಸ್ಯಾಂಕ್ಟಿಫಿಕೇಷನ್ ಅಂದರೆ ಪವಿತ್ರೀಕರಣದ ಜೀವಿತವನ್ನು ಯಾರು ಜೀವಿಸ್ತಾ ಇದ್ದಾರಲ್ವ, ಅವರ ಆಸೆಗಳು, ಅವರ ಪ್ರಾರ್ಥನೆಗಳು ಸ್ವರ್ಗೀಯ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ, ಆತ್ಮಿಕವಾಗಿದ್ದಾಗಿರ್ತದೆ. ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಆಸೆಗಳು ಯಾವ ರೀತಿ ಇದೆ ಇವತ್ತು? ನಾವೆಲ್ಲಿ ವಂಚಿತರಾಗಿದ್ದೀವಿ ಅಂದರೆ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಿಗೆ ಸೇರ್ಕೊಬಿಟ್ಟು ಮೋಸ ಹೋಗ್ಬಿಟ್ಟಿದ್ದೀವಿ. ಯಾವ ಥರ ಅಂದರೆ ಇಲ್ಲಿ ನಾವು ಪೂರ್ತಿ ಭೌತಿಕವಾಗಿ ಲೌಕಿಕವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಭಯ, ಗಿಲ್ಟ್ ಫೀಲಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದೇವರೇ ನನಗೆ ಬೇಗ ಸಾಲ ತೀರಲಿ, ಬೇಗ ಮದುವೆ ಆಗಲಿ, ಬೇಗ ಒಳ್ಳೆ ರೀತಿಯಲ್ಲಿ ಮಕ್ಕಳಾಗಲಿ, ಒಳ್ಳೆ ರೀತಿಯಲ್ಲಿ ಎಲ್ಲ ಆರೋಗ್ಯ ಸಿಗಲಿ, ಎಲ್ಲ ನನ್ನ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ, ಇದನ್ನೇ ಯಾವಾಗಲೂ ಹೇಳಲಿಕ್ಕೆ ಒಂಥರ ಗಿಲ್ಟ್ ಆಗುತ್ತೆ. ಸೊ ಅದರಿಂದ ಏನು ಮಾಡ್ತೀವಿ? ದೇವರೇ ನನ್ನ ಮಕ್ಕಳು ಪವಿತ್ರಾತ್ಮ ಭರಿತರಾಗಲಿ, ದೇವರ ಜ್ಞಾನ ನನ್ನಲ್ಲಿ ಬರಲಿ, ಯೇಸು ಪ್ರೀತಿ ನನ್ನಲ್ಲಿ ತುಂಬಿಸ್ಬಿಡಲಿ, ದೇವರ ಮಾರ್ಗ ನಮಗೆ ಕಾಣಿಸ್ಲಿ, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲರೂ ರಕ್ಷಣೆಗೆ ಬರಲಿ. ಬರೀ ಅದನ್ನೇ ಹೇಳ್ತಾ ಹೋದರೆ ಇನ್ನೊಂದು ಮೈಂಡ್ ಹೇಳುತ್ತೆ, ನಿಂಗೆ ಬರ್ತೀರಿ ರಕ್ಷಣೆ ಮಾತ್ರ ಸಾಕಾ, ಊಟ ಬೇಡವಾ, ಪರೀಕ್ಷೆಯಲ್ಲಿ ಪಾಸ್ ಆಗೋದು ಬೇಡವಾ, ಮಗನಿಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆ ಆಗೋದು ಬೇಡವಾ, ಮನೆ ಕಟ್ಟಿ ಅರ್ಧಕ್ಕೆ ನಿಂತಿದೆ ಪೂರ್ತಿ ಆಗೋದು ಬೇಡವಾ, ಇದೆಲ್ಲ ಆಗಬೇಕೋ ಬೇಡವಾ? ಸೊ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಬ್ಯಾಲೆನ್ಸ್ಡ್. ದಿಸ್ ಈಸ್ ಕರಿಸ್ಮ್ಯಾಟಿಕ್ ಡಿಸೆಪ್ಷನ್. ಕರಿಸ್ಮ್ಯಾಟಿಕಲ್ಲಿ ಇರೋರಿಗೆ ಇದೊಂದು ವಂಚನೆ. ಇನ್ನು ಬರೀ ಮಾಮೂಲಿ ಕರಿಸ್ಮ್ಯಾಟಿಕಲ್ ಇಲ್ಲದೆ ಇರ್ತಕ್ಕಂಥ ಸಾಂಪ್ರದಾಯಿಕ ಕ್ರೈಸ್ತರಿಗೆ ಅವರು ಕ್ಯಾಂಡ್ಲ್ ಅಂಟಿಸಿ ಅವ್ರಿಗೆ ಏನೇನು ಬೇಕೋ ಅದು ಕೇಳ್ಕೊಂಡು ಬರ್ತಾರೆ, ಅವ್ರಿಗೆ ಬೇರೆ ಏನೂ ಇಲ್ಲ. ಅದು ಇನ್ನೊಂದು ರೀತಿ ಮಹಾವಂಚನೆ. ಆದರೆ
ಇದು ಎರಡೂ ವಂಚನೆಯಿಂದ ಹೊರಗೆ ಬಂದವರು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರೋ ಅವ್ರು ನಿಜವಾಗ್ಲೂ ಭಾಗ್ಯವಂತರು. ನೀವು ಖಂಡಿತವಾಗಲೂ ದೇವರ ಮಹಿಮೆಗಾಗಿ ಬದುಕೋರಾಗಿರ್ತೀರ. ಮಿಕ್ಕವರು ನಮಗೆ ದೇವ್ರ ಮಹಿಮೆಗಾಗಿ ಬದುಕಬೇಕು ಅಂತ ಆಸೆ ಇದೆ ಬ್ರದರ್, ನಾವು ದೇವ್ರ ಮಹಿಮೆಗಾಗಿಯೇ ಬದುಕ್ತಾ ಇದ್ದೀವಿ ಅಂತ ಹೇಳ್ತೀವಿ, ಆದರೆ ಬದುಕಲ್ಲ. ಸ್ವಲ್ಪ ಹಾಡು ಹೇಳ್ತೀವಿ, ಅಲ್ಲಿ ಇಲ್ಲಿ ಹಾಡು ಸ್ತುತಿ ಪ್ರಾರ್ಥನೆ ಎಲ್ಲ ಇರುತ್ತೆ, ಸ್ವಲ್ಪ ಕಾಣಿಕೆ ದಶಾಂಶ ಅದು ಇದು ಎಲ್ಲ ಇರುತ್ತೆ, ಆದರೆ ಯು ಕೆನಾಟ್ ಲಿವ್ ಫಾರ್ ಗಾಡ್. ದೇವರಿಗೋಸ್ಕರ ಬದುಕೋಕ್ಕಾಗೋದಿಲ್ಲ. ಕಾರಣ ಏನು ಅಂದರೆ, ಫಸ್ಟ್ ರೀಸನ್, ಸರಿಯಾದ ರೀತಿಯಲ್ಲಿ ನೀವೇನಾಗಿರೋದಿಲ್ಲ, ಹೊಸದಾಗಿ ಹುಟ್ಟಿರೋದಿಲ್ಲ. ಒಂದು, ದಟ್ ಈಸ್ ದ ಫಸ್ಟ್ ರೀಸನ್. ಸೆಕೆಂಡ್ ರೀಸನ್, ಅದಾದ ನಂತರ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೆಪ್ ಏನು ಗೊತ್ತಾ, ಹೊಸದಾಗಿ ಹುಟ್ಟಿದ ನಂತರ ಸೆಪರೇಷನ್ ಆರ್ ಸ್ಯಾಂಕ್ಟಿಫಿಕೇಷನ್, ಆ ಪವಿತ್ರೀಕರಣದ ಜೀವನ, ಪ್ರತ್ಯೇಕಿಸಲ್ಪಡುವ ಜೀವನ, ಆ ಜೀವನಕ್ಕೆ ಬಂದಿರೋದಿಲ್ಲ. ಹೊಸದಾಗಿ ಹುಟ್ಟಿ ಅಲ್ಲೇ ಇರ್ತೀರ, ತೊಟ್ಲಲ್ಲೇ ಇರ್ತೀರ, ತೊಟ್ಲು ಬಿಟ್ಟು ಬಂದಿರೋದಿಲ್ಲ, ಆ ತೊಟ್ಲಿಂದ ಸಪ್ರೇಟ್ ಆಗೋದಿಲ್ಲ. ತೊಟ್ಲಲ್ಲಿ ಮಗುಗೆ ಏನಾಗುತ್ತೆ, ಒಂಥರ ಕಂಫರ್ಟಬಲ್. ಹೊಸದಾಗಿ ಹುಟ್ಟಿರ್ತೀವಿ, ಆದರೂ ಕೂಡ ನಾವು ಲೋಕದ ತೊಟ್ಲು ಒಳಗಡೆ ತೂಗಾಡ್ತಾ ಇದ್ದೀವಿ. ಅನೇಕ ಶರೀರದ ಸುಖ ಎಂಬ ತೊಟ್ಟಿಲಿನಲ್ಲಿ ನಾವು ತೂಗಾಡ್ತಾ ಇದ್ದೀವಿ. ನಮ್ಮನ್ನು ತೂಗಾಡಿಸೋರು ಯಾರು ಗೊತ್ತಾ? ಕರಿಸ್ಮ್ಯಾಟಿಕ್ ಬೋಧಕರು, ಇವತ್ತಿನ ಪ್ರಾಫಿಟ್ಸು, ಇವತ್ತಿನ ಪ್ರಬೋಧನೆಗಳು ನಮ್ಮನ್ನು ಈಗ ತೊಟ್ಲಲ್ಲಿ ತೂಗಾಡಿಸುತ್ತೆ. ಬಾರ್ನ್ ಅಗೇನ್ ಆಗಿರ್ತೀವಿ, ಆದರೆ ಲೋಕದ ಸುಖ ಎಂಬ ಅಥವಾ ಲೌಕಿಕವಾದ ಭೌತಿಕವಾದ ಆಶೀರ್ವಾದ ಎಂಬ ತೊಟ್ಲಲ್ಲಿ ನಮ್ಮನ್ನು ಹೀಗೆ ಅವರು ತೂಗಾಡಿಸ್ತಾ ಇರ್ತಾರೆ. ನಿಮ್ಮೆಲ್ಲ ಸಮಸ್ಯೆಗಳಲ್ಲಿ ದೇವರು ಇಳಿದು ಬರ್ತಾರೆ, ತೂಗಾಡಿಸಿದ್ರು. ನೀವೇನು ಹೇಳ್ತೀರಿ? ಆಮೇನ್, ಹಲ್ಲೆಲೂಯಾ, ಚಪ್ಪಾಳೆ ತಟ್ತೀರಿ. ನಿಮ್ಮ ಎಲ್ಲ ಸಂಕಟಗಳಲ್ಲಿ ದೇವರು ಇದೋ ಇಳಿದು ಬರ್ತಾರೆ ಅಂತ ಹೇಳುವಾಗ ಇನ್ನೊಬ್ಬರು ಬಂದು ತೂಗಾಡಿಸ್ತಾರೆ. ಇನ್ನೊಬ್ಬರು ಕಣ್ಣು ಮುಚ್ಕೊಂಡು ಹೇಳ್ತಾರೆ, ನಮಗೆ ನಿಮ್ಮ ಕುರಿತಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ, ಓಕೆ ಫೈನ್, ನಿಮ್ಮ ಅಡ್ರೆಸ್ ಹೇಳ್ತಾ ಇದ್ದಾರೆ, ಫೈನ್, ಫೋನ್ ನಂಬರ್ ಹೇಳ್ತಾ ಇದ್ದಾರೆ, ಆದ್ದರಿಂದ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಅವನಿಗೆ ಖುಷಿಯೋ ಖುಷಿ. ನಿನ್ನ ಅಡ್ರೆಸ್ಸು, ಫೋನ್ ನಂಬರು, ಹೆಸರು ಹೇಳಿದ್ರಿಂದ, ಯಾರೋ ಹೇಳಿದ್ರಿಂದ ನಿನಗೇನು ಲಾಭ ಆಯಿತು? ಲಾಭ ಇಷ್ಟೇ, ನಿಮಗೆ ತುಂಬ ಖುಷಿ ಆಗುತ್ತೆ ಅಷ್ಟೆ. ಆತ್ಮಕ್ಕೇನಾದರೂ ಲಾಭ ಇದೆಯಾ? ಏನೂ ಲಾಭ ಇಲ್ಲ. ಇವತ್ತಿನ ಅನೇಕ ಸೋ ಕಾಲ್ಡ್ ಪ್ರಾಫಿಟ್ಸ್, ಪ್ರವಾದಿಗಳು ಅಂತ ಕರೆಯಲ್ಪಡ್ತಾ ಇರೋರೆಲ್ಲ ಬರೀ ಇಂಥದ್ದು ಅಡ್ರೆಸ್ ಹೇಳೋರು, ಫೋನ್ ನಂಬರ್ ಹೇಳೋರು, ಮನೆ ಹೆಸರು ಹೇಳೋರು, ಅಪ್ಪನ ಹೆಸರು, ಅಜ್ಜನ ಹೆಸರು, ಡೇಟ್ ಆಫ್ ಬರ್ತ್ ಇದೆಲ್ಲ ಹೇಳ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಕಿಟಿಕಿ ಇದೆ, ಎಷ್ಟು ಬಾಗಿಲಿದೆ, ಇದೆಲ್ಲ ನಿಮಗೆ ಗೊತ್ತಿರೋ ವಿಷಯನೇ. ನಿಮ್ಮ ಮನೇಲಿ ಎಷ್ಟು ಕಿಟಿಕಿ ಇದೆ ನಿಮಗೆ ಗೊತ್ತಿಲ್ವಾ? ನಾನೇ ಹೇಳಬೇಕಾ? ಗೊತ್ತಿದೆ ತಾನೇ. ಹಾಂ, ಇದರಿಂದ ಏಸು ಮಹಿಮೆ ಹೊಂದ್ಕೊಳ್ತಾರೋ, ಹೇಳೋನಿಗೆ ಮಹಿಮೆ ಆಗುತ್ತೋ? ಹೇಳೋನ್ನ ಇವ್ ಭಯಂಕರ ಪ್ರವಾದಿ ಇರಬೇಕು. ಯಾಕೆ ಅಂದರೆ ಅವರು ಮನೆಯದು ಡೋರ್ ಕರೆಕ್ಟ್ ಹೇಳಿದ್ದಾರೆ, ಡೋರ್ ನಂಬರ್ ಕರೆಕ್ಟ್ ಹೇಳಿದ್ದಾರೆ, ಕಿಟಕಿ ಕರೆಕ್ಟ್ ಹೇಳಿದ್ದಾರೆ, ಫೋನ್ ನಂಬರ್ ಹೇಳಿದ್ದಾರೆ, ಕಾರ್ ನಂಬರ್ ಹೇಳಿದ್ದಾರೆ. ಈಗ ಕಾರ್ ನಂಬರ್ ಹೇಳಿದ್ರಿಂದ ನೀನು ಆ ಕಾರಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗದೆ ಇರಲಿಕ್ಕೆ ಏನಾದರೂ ಚಾನ್ಸಸ್ ಇದೆಯಾ? ಇಲ್ಲ, ಆ ಥರ ಏನೂ ಇಲ್ಲ. ಇದೆಲ್ಲ ಏನು ಗೊತ್ತಾ? ತೊಟ್ಲು ತೂಗೋದು. ಕೆಲವರು ಹೊಸದಾಗಿ ಹುಟ್ಟಿದವರು ಈ ರೀತಿ ತೊಟ್ಲಲ್ಲಿ ನೀವಿದ್ದರೆ ತೂಗ್ತಾನೇ ಇರ್ತಾರೆ. ನಮಗೆ ಖುಷಿ ಆಗ್ತಾ ಇರುತ್ತೆ, ಕೈ ತಡ್ತಾ ಹಾಡ್ತಾ ಇರ್ತೀವಿ, ಆಮೇಲೆ ಹೇಳ್ತಾ ಇರ್ತೀವಿ, ಸ್ತೋತ್ರ ಹೇಳ್ತಾ ಇರ್ತೀವಿ, ಆಮೇನ್ ಸ್ತೋತ್ರ ಅಂತ ಕೈ ತಟ್ಕೊಂಡು ಹೋಗ್ತಾ ಇರ್ತೀವಿ. ಯಾವುದೇ ರೀತಿಯ ಆಧ್ಯಾತ್ಮಿಕ ಬೆಳವಣಿಗೆ ಇರೋದಿಲ್ಲ. ಇನ್ನು ತೊಟ್ಲಿಗೆ ಬರದೇ ಇದ್ದವ್ರು ಕೆಲವರಿದ್ದಾರೆ, ಆಧ್ಯಾತ್ಮಿಕ ಜನ್ಮ ಪಡ್ಕೊಳ್ಳದೆ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರನ್ನ ಎಲ್ಲಿಟ್ಟರು ಒಂದೇ, ತೊಟ್ಲು ಒಳಗಡೆ ಇಟ್ಟರು ಒಂದೇ, ಸಮಾಧಿಲಿ ಇಟ್ಟರು ಒಂದೇ. ಡೆಡ್ ಬಾಡಿನ ತೊಗೊಂಡೋಗಿ ಎಲ್ಲಿಟ್ಟರು? ಒಂದು ಮಗು ಸತ್ತೋಗಿರೋ ಮಗುನ ತೊಟ್ಲು ಒಳಗಡೆ ಇಟ್ಟರು ಒಂದೇ, ಮಾರ್ಚರಿಲಿ ಇಟ್ಟರು ಒಂದೇ, ಸಮಾಧಿಲಿ ಇಟ್ಟರು ಒಂದೇ. ಏನಾದರೂ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇಲ್ಲ. ಆ ರೀತಿ ಅನೇಕ ಕ್ರೈಸ್ತರಿದ್ದಾರೆ. ಆತ್ಮಿಕವಾಗಿ ಜನ್ಮ ಪಡ್ಕೊಳ್ಳದೆ ಇರತಕ್ಕಂಥ ಅನೇಕ ಕ್ರೈಸ್ತರು ಈ ಪ್ರಪಂಚದಲ್ಲಿ, ಅವರೇ ಮೆಜಾರಿಟಿ ಇದ್ದಾರೆ ಇವತ್ತು. ಈ ಚರ್ಚಿಗೆ ಹೋಗೋರು ಬರೋರೆಲ್ಲ ಮೆಜಾರಿಟಿ ಯಾರು ಗೊತ್ತಾ? ಹೆಚ್ಚಿನವರು ಆತ್ಮದಲ್ಲಿ ಜನ್ಮ ಪಡ್ಕೊಳ್ಳದೆ ಇರತಕ್ಕಂಥ ಕ್ರೈಸ್ತರು. ಅವ್ರಿಗೇನು ಮುಖ್ಯ? ಅವ್ರಿಗೇನು ಮುಖ್ಯ ಕೇಳಿದರೆ, ಮೊದಲನೇದಾಗಿ ಅವರಿಗೆ ಮುಖ್ಯ ಅವ್ರ ಲೈಫೇ ಅವ್ರಿಗೆ ಮುಖ್ಯ. ಅವರಿಗೆ ಅವರ ಲೈಫ್ ಮುಖ್ಯ. ಅವರಿಗೆ ಅವರ ಫ್ಯೂಚರ್ ಮತ್ತು ಅವರ ಮಕ್ಕಳ ಫ್ಯೂಚರ್ ಮುಖ್ಯ. ಅವ್ರ ಫ್ಯೂಚರ್, ಅವರ ಮಕ್ಕಳ ಫ್ಯೂಚರ್ ಎಲ್ಲಿ ಮುಖ್ಯ? ಈ ಲೋಕದಲ್ಲಿ ನಾವು ಚೆನ್ನಾಗಿರಬೇಕು,
ನಮ್ಮ ಮಕ್ಕಳು ಇಲ್ಲಿ ಚೆನ್ನಾಗಿರಬೇಕು, ನಮ್ಮ ಕುಟುಂಬದವ್ರು ಯಾರೆಲ್ಲ ಇದ್ದಾರೋ ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿರಬೇಕು. ಅವ್ರಿಗೆ ಅಷ್ಟೇ ಮುಖ್ಯ. ಯಾರಿಗೆ? ಈ ಡಮ್ಮಿ ಕ್ರೈಸ್ತರಿಗೆ, ಸಂಡೇ ಕ್ರಿಶ್ಚಿಯನ್ಸ್ಗೆ, ಆತ್ಮದಲ್ಲಿ ಹೊಸದಾಗಿ ಹುಟ್ಟದೇ ಇರತಕ್ಕಂಥ ಕ್ರೈಸ್ತರಿಗೆ ಇದೇ ಮುಖ್ಯ ಆಗಿರುತ್ತೆ. ಎರಡನೇದಾಗ ಅವ್ರಿಗೆ ಇನ್ನೇನು ಬೇಕು ಅನಿಸುತ್ತೆ ಅಂದರೆ, ಅವರಿಗೆ ಅವರ ಸಂಪ್ರದಾಯಗಳು ಮುಖ್ಯ ಆಗಿರುತ್ತೆ. ಅವರಿಗೆ ಅವರ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಅವರ ಪ್ರಾರ್ಥನೆಗಳು, ಅವರ ಧರ್ಮ, ಅವರ ಭಾಷೆ, ಅವರ ಪದ್ಧತಿ, ಇದೆಲ್ಲ ಅವರಿಗೆ ಮುಖ್ಯ ಆಗಿರುತ್ತೆ. ಆದರೆ ಹೊಸದಾಗಿ ಹುಟ್ಟಿ ಆದಮೇಲೆ ಈ ಒಂದು ಸೆಪರೇಷನ್ಗೆ ಬರ್ತಾ ಬರ್ತಾ ಆಧ್ಯಾತ್ಮಿಕ ಜನ್ಮ ಪಡೆದುಕೊಂಡಂಥ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ, ಒಬ್ಬ ದೇವರ ಮಗನಿಗೆ ಒಂದೇ ಒಂದು ಮುಖ್ಯ ಆಗಿರುತ್ತೆ. ಅವನ ಲೈಫಲ್ಲಿ ಏನು ಮುಖ್ಯ ಆಗಿರುತ್ತೆ ಅಂದರೆ, ಯೇಸು ಮಾತ್ರ ಮುಖ್ಯ ಆಗಿರುತ್ತೆ. ಓನ್ಲಿ ಜೀಸಸ್, ಯೇಸು ಮಾತ್ರ, ಬೇರೆ ಏನೂ ಇಲ್ಲ. ಹಾಲೆಲೂಯ್ಯ. ನಿಮ್ಮ ಜೀವನದಲ್ಲಿ ಯಾವುದು ಮುಖ್ಯ ಅಂತ ನಾನು ಕೇಳೋದಿಲ್ಲ. ಕೇಳಿದರೆ ಎಲ್ಲರೂ ಕೈ ಎತ್ತೀರಿ. ನಿಮ್ಮ ಕೈ ನೋಡ್ಲಿಕ್ಕೆ ನನಗೆ ಆಗಲ್ಲ, ಆದ್ದರಿಂದ ನಾನು ಕೇಳೋದಿಲ್ಲ. ಯಾಕಂದ್ರೆ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ. ಆದ್ದರಿಂದ ನಿಮ್ಮ ಕೈ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಹೇಳೋ ವಿಷಯ ನಮಗೆ ಅರ್ಥ ಆಗಿ ಅದಕ್ಕೆ ತಕ್ಕ ಹಾಗೆ ನಾವು ಪ್ರತಿಕ್ರಿಯಿಸಿದರೆ ಸಾಕು. ನಾನು ಎಲ್ಲಿದ್ದೀನಿ ಇವತ್ತು? ಹೊಸದಾಗಿ ಹುಟ್ಟಿದ್ದೀನ? ಹೆಣವಾಗಿ ತೊಟ್ಲಲ್ಲಿದ್ದೀನ? ಮಗುವಾಗಿ ತೊಟ್ಲಲ್ಲಿದ್ದೀನ? ಅಥವಾ ಒಂದು ಬೆಳೆದ ಪ್ರಾಯಸ್ಥಳಾಗಿ ನನ್ನ ತಂದೆಗಾಗಿ, ಯೇಸು ಕ್ರಿಸ್ತನಿಗಾಗಿ ಏನಾದರೂ ಮಾಡ್ತಾ ಇದ್ದೀನಾ? ಯೋಚನೆ ಮಾಡಿ ನೋಡಿ. ದೇವರ ಇಚ್ಛೆ ಏನು ಗೊತ್ತಾ? ಎಲ್ಲ ಮಕ್ಕಳು ಕೂಡ, ಪ್ರತಿಯೊಬ್ಬರು ಕೂಡ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟಕ್ಕೆ ಬರಬೇಕು. ಎವ್ರಿ ಒನ್ ಮಸ್ಟ್ ಕಮ್ ಟು ದ ಮೆಚುರಿಟಿ ಆಫ್ ಕ್ರೈಸ್ಟ್ ಜೀಸಸ್, ಫುಲ್ ಸ್ಟ್ಯಾಚರ್ ಆಫ್ ಕ್ರೈಸ್ಟ್ ಜೀಸಸ್. ಆ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟಕ್ಕೆ ಬರಬೇಕು ಅನ್ನೋದೇ ದೇವರ ಆಸೆ. ನಾವು ಇದ್ದ ಹಾಗೇ ತೊಟ್ಲಲ್ಲೇ ಇರಬೇಕು ಅನ್ನೋ ದೇವರ ಆಸೆ ಅಲ್ಲ. ಚಿಕ್ಕ ಮಗು ಆಸೆ ಪಡೋದು ತೊಟ್ಲಲ್ಲೇ ಯಾರೋ ತೂಗಾಡಿಸ್ತಾ ಇರಬೇಕು, ನನಗೆ ಆಟ ಆಡ್ತಾ ಇರಬೇಕು ಅಂತ. ಸೊ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಆ ಮಗು ಡಾಕ್ಟ್ರ್ ಆಗಬೇಕಾದ್ರೆ, ಇಂಜಿನಿಯರ್ ಆಗಬೇಕಾದ್ರೆ, ಏನಾದರೂ ಆಗಬೇಕಾದ್ರೆ, ಶಾಲೆ ಕಾಲೇಜಿಗೆ ಹೋಗಬೇಕಾದ್ರೆ ತೊಟ್ಲು ಬಿಟ್ಟು ಬಂದ್ರೇ ಆಗುತ್ತೆ. ಎಲ್ಲಿವರೆಗೆ ತೊಟ್ಲಲ್ಲಿ ಇರ್ತೀವೋ ಕಂಫರ್ಟಬಲ್ ಆಗಿರ್ತೀವಿ. ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ಇನ್ ಎ ಕಂಫರ್ಟಬಲ್ ಝೋನ್, even though you are born again, you cannot work for the glory of the Father. You cannot be a disciple of Jesus Christ. ಎಲ್ಲಿಯವರೆಗೆ ನೀವು ತೊಟ್ಟೆಲ್ನಲ್ಲಿ ಇರ್ತಕ್ಕಂಥ ಕಂದಮ್ಮನ ಅವಸ್ಥೆಯಲ್ಲಿ ಆತ್ಮಿಕವಾಗಿ ಹುಟ್ಟಿದವರು ಅಲ್ಲೇ ಇರ್ತೀರೋ, ಅಲ್ಲಿರುವಷ್ಟು ದಿನ ನೀವು ತಂದೆ ದೇವರನ್ನ ಮಹಿಮೆ ಪಡಿಸ್ಲಿಕ್ಕೆ ಆಗೋದೇ ಇಲ್ಲ. ಯೇಸು ಕ್ರಿಸ್ತನ ಶಿಷ್ಯನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಚರ್ಚಿಗೆ ಬರ್ಬೋದಾ? ಚರ್ಚಿಗೆ ಬರ್ಬೋದು. ಕ್ಯಾಂಡಲ್ ಅಂಟಿಸ್ಬೋದಾ? ಕ್ಯಾಂಡಲ್ ಅಂಟಿಸ್ಬೋದು. ಹಲ್ಲೆಲ್ಲೂಯಾ ಪ್ರೈಸ್ ದಿ ಲಾರ್ಡ್ ಎಲ್ಲ ಹೇಳ್ಬೋದಾ? ಬೈಬಲ್ ಓದ್ಬೋದಾ? ಓದ್ಬೋದು. ಕಾಣಿಕೆ ಕೊಡ್ಬೋದಾ? ಧ್ಯಾನ ಕೂಟಗಳಿಗೆ ಹೋಗ್ಬೋದಾ? ಪ್ರೇಯರ್ ಗ್ರೂಪಲ್ಲಿ ಇರ್ಬೋದಾ? ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೂ ಸೇರ್ಕೋಬೋದಾ? ಅಲ್ಲೂ ಹಾಡ್ಬೋದಾ? ಅಲ್ಲೂ ಹಲ್ಲೆಲ್ಲೂಯಾ ಹೇಳ್ಬೋದಾ? ಅಲ್ಲೂ ಓಡಾಡ್ಕೊಂಡು ಅಡುಗೆ ಮಾಡ್ಕೊಂಡಿರ್ಬೋದಾ? ಊಟ ಮಾಡ್ಕೊಂಡಿರ್ಬೋದಾ? ಎಲ್ಲ ಮಾಡ್ಬೋದು. ಆದರೆ ಏನು ಮಾಡಿದರೂ ತೊಟ್ಲು ಒಳಗಡೆನೇ ಇದ್ದೀರಾ. ತೊಟ್ಲು ಒಳಗಡೆನೂ ಎಲ್ಲ ಫೀಡಿಂಗ್ ಆಗ್ತಾ ಇರುತ್ತೆ, ಎಲ್ಲ ಸಪ್ಲೈ ನಡೀತಾ ಇರುತ್ತೆ. ಆದರೆ ಯಾವತ್ತೂ ಕೂಡ ಅಪ್ಪ ಅಮ್ಮಂಗೆ ಉಪಯೋಗ ಆಗಲ್ಲ. ಸ್ವರ್ಗದಲ್ಲಿರೋ ದೇವರಿಗೆ, ಪ್ರಭು ಯೇಸು ಕ್ರಿಸ್ತರಿಗೆ ನಿನ್ನ ಜೀವನ ಉಪಯೋಗ ಆಗ್ತಾ ಇಲ್ಲ ಅಂದರೆ ನೀನು ಆತ್ಮಿಕ ಜನ್ಮ ಪಡ್ಕೊಂಡು ವ್ಯರ್ಥನೆ. ನೀನು ಆತ್ಮಿಕ ಜನ್ಮ ಪಡ್ಕೊಂಡು ವ್ಯರ್ಥನೆ. ಇನ್ನು ಆತ್ಮಿಕ ಜನ್ಮ ಪಡ್ಕೊಳ್ಳದೆ ಇದ್ದವ್ರ ಬಗ್ಗೆ ಏನು ಹೇಳಲಿಕ್ಕೆ ಏನೂ ಇಲ್ಲ ಪಾಪ. ಅವ್ರ ಬಗ್ಗೆ ಏನು ಹೇಳಲಿಕ್ಕಿದೆ? ಅವ್ರ ಬಗ್ಗೆ ಹೇಳಲಿಕ್ಕೆ ಒಂದೇ ಒಂದಿರೋದು, ಯು ನೀಡ್ ಟು ಬಾರ್ನ್ ಅಗೇನ್. ನಿಕೋದೇಮನಿಗೆ ಹೇಳ್ತಾರಲ್ಲ, ಯೇಸು ಸ್ವಾಮಿ ನೀನೇನಾಗಬೇಕು? ಹೊಸ್ದಾಗಿ ಹುಟ್ಟಬೇಕಪ್ಪ, ಅಷ್ಟೇ ಈಗಲೂ ಹೇಳಲಿಕ್ಕಿರೋದು. ತೊಟ್ಲಲ್ಲಿ ಇರೋರಿಗೆ ಹೇಳಲಿಕ್ಕೆ ತುಂಬ ವಿಷಯ ಇದೆ. ತೊಟ್ಲಿಗೆ ಬಾರದೇ ಇರೋರಿಗೆ ಒಂದೇ ವಿಷಯ, ನೀನು ತೊಟ್ಲಿಗೆ ಬರಬೇಕಷ್ಟೆ. ಅಂದರೆ ನೀನು ಆತ್ಮಿಕವಾಗಿ ಜೀವ ಪಡ್ಕೋಬೇಕು. ಆತ್ಮಿಕವಾಗಿ ಜೀವ ಪಡೆದುಕೊಂಡು
ಆತ್ಮಿಕವಾಗಿ ಈ ಒಂದು ಸೆಪರೇಷನ್ನಿಂದ ನೀನು ಬದುಕುವಾಗ, ಈ ಸ್ಯಾಂಕ್ಟಿಫಿಕೇಷನ್ ಪ್ರಾಸೆಸ್ಸಲ್ಲಿ ಹೋಗುವಾಗ ನಿನ್ನ ಹೃದಯದಿಂದ ಬರ್ತಕ್ಕಂಥ ಆಲೋಚನೆಗಳು ಸ್ವರ್ಗೀಯವಾದ ಆಲೋಚನೆಗಳಾಗಿರ್ತದೆ, ನಿತ್ಯತೆಗೆ ಸಂಬಂಧಪಟ್ಟ ಆಲೋಚನೆಗಳಾಗಿರ್ತದೆ. ನಿನ್ನ ಪ್ರಾರ್ಥನೆಗಳು ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ನಿನ್ನ ಜೀವನದ ಗುರಿ ಉದ್ದೇಶ ಪರಲೋಕ ರಾಜ್ಯ ಸೇರಬೇಕು, ಆ ಸ್ವರ್ಗ ರಾಜ್ಯಕ್ಕೆ ಸಂಬಂಧಪಟ್ಟ ಗುರಿ ಉದ್ದೇಶಗಳಾಗಿರ್ತದೆ. ಆದರೆ ಈ ಕರಿಸ್ಮ್ಯಾಟಿಕ್ ಗ್ರೂಪ್ ಎಂಬ ಹೋಟ್ಲಲ್ಲಿ ನೀನಿದ್ರೆ ಖಂಡಿತವಾಗಲೂ ಸಹೋದರ ಸಹೋದರಿ, ಅದು ಇರುತ್ತೆ ಇದು ಇರುತ್ತೆ. ಒಂಥರ ಚೌಚೌ ಬಾತ್ ಥರ, ಚೌಚೌ ಬಾತ್ ಎರಡೂ ಇರುತ್ತೆ. ಸಿಹಿನೂ ಇರುತ್ತೆ, ಖಾರನೂ ಇರುತ್ತೆ. ಖಾರ ಬಾತ್, ಸ್ವೀಟ್ ಬಾತ್, ಎರಡು ಬಾತ್ ಮಿಕ್ಸ್ ಮಾಡಿ ತಿನ್ನಂಗಿರುತ್ತೆ. ಆದರೆ ಆತ್ಮಿಕವಾಗಿ ನಿನಗೆ ಅದರಿಂದ ಏನು ಬೆನಿಫಿಟ್ ಸಿಗೋದಿಲ್ಲ. ನಿನ್ನ ಆತ್ಮಕ್ಕೆ ಏನು ಬೆನಿಫಿಟ್ ಸಿಗೋದಿಲ್ಲ. ನನಗೆ ಹೇಳುವಾಗ ಅನೇಕರಿಗೆ ಕಷ್ಟ ಆಗ್ಬೋದು, ಅನೇಕರಿಗೆ ಅನೇಕ ಪ್ರಶ್ನೆಗಳು ಬರ್ಬೋದು. ಹಾಗಾದರೆ ನಾವು ನಮ್ಮ ಅಗತ್ಯಕ್ಕೋಸ್ಕರ ಪ್ರಾರ್ಥಿಸಬಾರ್ದಾ? ನಮ್ಗೆ ಅದು ಅಗತ್ಯ ಇದೆಯಲ್ವಾ, ಇದು ಅಗತ್ಯ ಇದೆಯಲ್ವಾ? ಯೇಸು ಸ್ವಾಮಿ ಏನು ಹೇಳ್ತಾರೆ? ನಿಮ್ಮ ಅಗತ್ಯಗಳೇನು ಎಂದು ನೀವು ಬಾಯಿ ಬಿಟ್ಟು ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಸರಿ ಕೇಳುವುದಕ್ಕಿಂತ ಮುಂಚಿತವಾಗಿಯೇ ನನಗೆ ನಿಮ್ಮ ತಂದೆಗೆ ನಮ್ಮ ಅಗತ್ಯ ಏನು ಎಂದು ನಾವು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮ ತಂದೆಗೆ, ದೇವರಿಗೆ. ಹಾಗಾದ್ರೆ ನಾವು ಕೇಳಬಾರ್ದಾ? ಕೇಳಬೇಕೋ ಕೇಳಬಾರ್ದ? ಕೇಳಬಾರ್ದ? ಪ್ರಾರ್ಥನೆ ಮಾಡಬಾರ್ದಾ? ಅದೇ ಕೃತಜ್ಞತ ಭಾವನೆಯಿಂದ, ದೇವರೇ ನಿನ್ನೆ ನನಗೊಂದು ಹೊಸ ಮನೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಈ ದಿನ ಕೊಡೋ ಮನೆಗಾಗಿ ಸ್ತೋತ್ರ. ಆಗ ಲಸ್ಟ್ಫುಲ್ ಪ್ರೇಯರ್. ಅದೇ ಪ್ರಾರ್ಥನೆ ಅಲ್ವ ನಮ್ಮದು. ದೇವರೇ, ಕಳೆದ ವರ್ಷವೆಲ್ಲ ಅದ್ಭುತಕರವಾಗಿ ಕಾಯಿಲೆ ಇಲ್ಲದೆ, ಕಷ್ಟ ಇಲ್ಲದೆ, ಆಕ್ಸಿಡೆಂಟ್ ಇಲ್ಲದೆ, ಕೊರೋನಾ ವೈರಸ್ ಸಿಕ್ಕದೆ, ಯಾರು ತೊಂದರೆ ಕೊಡದೆ ಆರಾಮಾಗಿ ನಡೆಸಿದ ನಿನ್ನ ನಡೆಸಬೇಕಾಗಿ ಸ್ತೋತ್ರ, ಇನ್ನು ಮುಂದೆ ನಡೆಸುವುದಕ್ಕಾಗಿ ಸ್ತೋತ್ರ. ಎಂಥ ಪ್ರಾರ್ಥನೆ ಅಪ್ಪ! ಇದೆಲ್ಲ ತೊಟ್ಲಲ್ಲಿರೋರು ಮಾಡೋ ಪ್ರಾರ್ಥನೆ. ಇಲ್ಲ ಆಧ್ಯಾತ್ಮಿಕತೆ ಎಲ್ಲಿ ಬಂತು? ಸ್ವರ್ಗಕ್ಕೆ ಸಂಬಂಧಪಟ್ಟಿದ್ದೇನು ಬಂತು? ದೇವರೇ, ಕಳೆದ ವಾರವೆಲ್ಲ ನೀವು ಅದ್ಭುತಕರವಾಗಿ ನಡೆಸಿದ್ದೀರಿ. ಊಟ ಕೊಟ್ರಿ, ಬಟ್ಟೆ ಕೊಟ್ರಿ, ಆಕ್ಸಿಡೆಂಟಿಂದ ಪಾರು ಮಾಡಿದ್ರಿ. ಅಲ್ಲೊಂದು ಆಕ್ಸಿಡೆಂಟ್ ಆಗಬೇಕಾಗಿತ್ತು, ಕಾಲು ಮುರ್ಕೊ ಹೋಗಬೇಕಾಗಿತ್ತು, ಆದರೆ ನೀವು ಕಾಪಾಡಿದ್ರಿ, ಸ್ತೋತ್ರ. ಅದಾದಮೇಲೆ ಊಟ ಇಲ್ಲದೆ ಉಪವಾಸ ಇದ್ದಾಗ ಯಾರೋ ಅದ್ಭುತಕರವಾಗಿ ಮನೆಗೆ ಬಂದು ಊಟ ಕೊಟ್ಟರು, ಸ್ತೋತ್ರ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದೆ, ಆಗ ಡಾಕ್ಟ್ರು ಸತ್ತೋಗ್ತೀನಿ ಅಂತ ಹೇಳಿದರು, ಯಾರೋ ಬಂದು ಪ್ರಾರ್ಥನೆ ಮಾಡಿದರು, ನಾನು ಉಳ್ಕೊಂಡೆ, ಸ್ತೋತ್ರ. ಅದೇ ರೀತಿ ಮುಂದಿರುವ ವಾರ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಈ ಕಳೆದ ವಾರ ನಡೆಸಿದ ಹಾಗೆ ಈ ವಾರವೂ ನಡೆಸುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ತೊಟ್ಲಲ್ಲಿ. ಕಳೆದ ದಿವಸಗಳಲ್ಲಿ ಕರ್ತನೇ, ನೀವು ನಮಗೆ ಶುಭ ಸಂದೇಶಕ್ಕಾಗಿ ತೆರೆದುಕೊಟ್ಟ ಬಾಗಿಲುಗಳಿಗಾಗಿ ಸ್ತೋತ್ರ. ಆತ್ಮಿಕ ಸತ್ಯಗಳನ್ನು ತಿಳಿಯಪಡಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸೇವೆ ಮಾಡುವ ಸೌಭಾಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲೂ ಅದನ್ನೇ ಎದುರು ನೋಡ್ತಾ ನಿಮಗೆ ಸ್ತೋತ್ರ ಮಾಡ್ತಿದ್ದೀವಿ ಅಂತ ಮಾತ್ರ ಹೇಳಲಿಕ್ಕಾದರೆ ತೊಟ್ಲಿಂದ ಹೊರಗೆ ಬಂದಿದ್ದೀರಿ ಅಂತ ನಾವು ಅದನ್ನು ಹೇಳ್ತೀವಿ. ಯಾಕಂದರೆ ನಾವೀಗ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಲಿ ಇದ್ದೀವಲ್ಲ, ತುಂಬ ವಾಕ್ಯ ಬಿದ್ದುಬಿಟ್ಟಿದೆ. ವಾಕ್ಯ ಬಿದ್ದು ವಾಕ್ಯಾಧಾರಿತ ಪ್ರಾರ್ಥನೆ ಮಾಡೋದು ಕಲಿತ್ಬಿಟ್ಟಿದ್ದೀವಿ. ವರ್ಡ್ ಆಫ್ ಗಾಡ್ ಬೇಸ್ಡ್ ಪ್ರೇಯರ್ಸ್ ಜೊತೆಗೆ ಪ್ಲಸ್ ನನ್ನ ಗಂಡ, ನನ್ನಪ್ಪ, ನನ್ನ ಅಜ್ಜ, ನನ್ನ ಹೆಲ್ತ್, ನನ್ನ ವೆಲ್ತ್, ನನ್ನ ಮನೆ, ನನ್ನ ಮಕ್ಕಳು, ವಿದ್ಯಾಭ್ಯಾಸ ಎಲ್ಲ ಪ್ಲಸ್ ಶುಭ ಸಂದೇಶ, ನಿತ್ಯ ಜೀವ, ಅದೆಲ್ಲ. ಹಾಗೆ ಪ್ರಾಬ್ಲಮೇ ಇಲ್ಲಲ್ಲ. ಪ್ರಾಬ್ಲಮ್ ಇದೆಯಾ? ಗಿಲ್ಟ್ ಫೀಲಿಂಗ್ ಇದೆಯಾ? ಆವಾಗ ಭಯ ಇದೆಯಾ? ಏನೂ ಇಲ್ಲ. ಅದಕ್ಕೂ ಪ್ರಾರ್ಥನೆ ಆಗಿದೆ, ಇದಕ್ಕೂ ಪ್ರಾರ್ಥನೆ ಆಗಿದೆ. ಈ ಯಾವ ಡ್ರಾಮಾನು ದೇವರ ಮುಂದೆ ನಡೆಯಲ್ಲ, ಆಯಿತಾ? ಯಾಕಾಶಮ್ಮ ಹಿಂಗೆ ಗುರುಗುಟ್ಟು ನೋಡ್ತಾ ಇದ್ದೀರಾ?
ಆಮೇಲೆ ಕೇಳ್ತಾರೆ ಅನಿಸುತ್ತೆ, ಮತ್ತು ಹಾಗಾದರೆ ಅಣ್ಣ ನಾವು ಯಾವುದಕ್ಕೂ ಸ್ತೋತ್ರ ಹೇಳಬಾರ್ದಾ ಅಂತ. ನಾನು ಆ ಥರ ಹೇಳಲೇ ಇಲ್ಲ. ನಾವು ಸ್ತೋತ್ರ ಹೇಳೋದು ಯಾವ ವಿಷಯದಲ್ಲಿ? ನಾವಿನ್ನು ಎಲ್ಲಿ ನೋಡ್ತಾ ಇದ್ದೀವಿ ಗೊತ್ತಾ? ಕೆಳಗೆ ನೋಡ್ತಾ ಇದ್ದೀವಿ. ಎಲ್ಲಿ ನೋಡ್ತಾ ಇದ್ದೀವಿ? ಕೆಳಗೆ ನೋಡ್ತಾ ಇದ್ದೀವಿ. ಆದರೆ ಬೈಬಲ್ ಏನು ಹೇಳುತ್ತೆ? ಮೇಲ್ ನೋಡಿ ಅಂತ. ಮೇಲ್ ನೋಡುವಾಗ ನಿಮಗೆ ಕಳೆದ ವಾರದೆಲ್ಲ ಇಲ್ಲಿ ಆಕ್ಸಿಡೆಂಟ್ ಆಗಿದೆಯಲ್ಲ ಕಾಣಿಸುತ್ತೆ. ಮೇಲ್ ನೋಡುವಾಗ ಕಳೆದ ವಾರ ಯಾರೋ ಊಟ ತಂದು ಕೊಟ್ಟಿದೆಯಲ್ಲ ಕಾಣಿಸುತ್ತೆ. ಮೇಲೆ ನೋಡುವಾಗ ನಿಮಗೆ ICU ಇದೆಯಲ್ಲಿ ಕಾಣಿಸುತ್ತೆ. ಹೊಸ ಮೊಬೈಲ್ ಫೋನ್ ಸಿಕ್ಕಿದ್ದೆಲ್ಲಿ ಕಾಣಿಸುತ್ತೆ. ಕಾರ್ ಸಿಕ್ಕಿದ್ದೆಲ್ಲಿ ಕಾಣಿಸುತ್ತೆ. ಮದುವೆ ಆಗಿದ್ದೆಲ್ಲಿ, ಮಕ್ಕಳಾಗಿದ್ದೆಲ್ಲಿ, ಎಲ್ಲಿ? ಅಲ್ಲ. ಯೇಸ್ವಾಮಿ ಏನು ಹೇಳ್ತಾರೆ? ಅಲ್ಲಿ ಮದುವೆ ಆಗೋದು ಇಲ್ಲ, ಮದುವೆ ಮಾಡಿಕೊಡೋದು ಇಲ್ಲ, ಮನೆ ಕಟ್ಟೋದು ಇಲ್ಲ, ಯಾವುದೂ ಇಲ್ಲ. ಬಟ್ ನೀವು ಎಲ್ಲಿ ನೋಡ್ತಾ ಇದ್ದೀರ ಅವಾಗ? ಹಲೋ, ಎಲ್ಲಿ ನೋಡ್ತಾ ಇದ್ದೀರಿ? ಎಷ್ಟೋ ಜನ ಪಾಪ ಈ ಪುಣ್ಯಕ್ಷೇತ್ರಗಳಿದೆ, ಅಲ್ಲಿ ಇಲ್ಲಿ ವೇಳಾಂಗಣ್ಣಿ, ಡೋರ್ನಹಳ್ಳಿ, ಇನ್ನೆಲ್ಲೆಲ್ಲಿದೆ ಸುಮಾರು ಕಡೆ ನಮ್ಮ ಪುಣ್ಯಕ್ಷೇತ್ರಗಳಿದೆ ಅಲ್ವಾ, ಅಲ್ಲಿ ಇಲ್ಲಿ ಹೋಗ್ತಾರೆ ಜನಗಳು. ಕಾರ್ಕಳ, ಹರಿಹರ ಎಲ್ಲಾದರೂ ಹೋಗಿ, ಪರವಾಗಿಲ್ಲ. ದೇವರು ನಿಮಗೆ ಜ್ಞಾನೋದಯ ಕೊಡಲಿ, ದೈವ ಜ್ಞಾನ ತುಂಬಲ್ಪಡಲಿ. ಆದರೆ ಹೋಗಿ ಕೆಲವರೆಲ್ಲ ತಲೆ ಬೋಳಿಸ್ಕೊಂಡು ಕಾಣಿಕೆ ಕೊಟ್ಕೊಂಡು, ಕೆಲವರು ಹೋಗೋದೇ ಒಂದು ಕಮಿಷನ್ ಥರ. ನಾವು ಈ ಸರಿ ಬರ್ತಾಯಿದ್ದೀವಿ ಕುಟುಂಬ ಸಮೇತವಾಗಿ, ನಮಗೊಂದು ಹೊಸ ಸೈಟ್ ಕೊಡಬೇಕು, ಮನೆ ಕೊಡಬೇಕು, ಅಥವಾ ಏನೋ ಒಂದು ಲೌಕದ ಉದ್ದೇಶ ಇಟ್ಕೊಂಡು ಹರಕೆ ಹೊತ್ಕೊಂಡು ಅನ್ಯ ಧರ್ಮೀಯರು ಅವರ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ. ಅನ್ಯ ಧರ್ಮದವರು ಅವರು ಆರಾಧಿಸುವಂಥ ದೇವರ ಕ್ಷೇತ್ರಗಳಿಗೆ, ದೇವಿಯ ಕ್ಷೇತ್ರಗಳಿಗೆ ಹೋದ ಹಾಗೆ ನಮ್ಮ ಅನೇಕ ಕ್ರೈಸ್ತರು ಈ ರೀತಿ ಪುಣ್ಯ ಕ್ಷೇತ್ರ ಅಂತಕ್ಕಂಥ ಸ್ಥಳಗಳಿಗೆ ಹೋಗಿ ಏನೋ ಪುಣ್ಯ ಸಿಗುತ್ತೆ ಅಂತ ಹೋಗ್ತಾರೆ. ಈ ಅನ್ಯ ಧರ್ಮದವರು ಪಾಪ ಅರಿವಿಲ್ಲದೆ ಕೆಲವು ನೀರಲ್ಲಿ ಮುಳುಗಿದ್ರೆ ಎಲ್ಲ ಪಾಪ ಪರಿಹಾರ ಆಗುತ್ತೆ, ಏನೋ ಪುಣ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ಕೆಲವು ನದಿ ಒಳಗಡೆ ಎಲ್ಲ ಮುಳುಗಿ ಹೇಳ್ತಾರೆ. ಅದು ಅವರ ನಂಬಿಕೆ. ನಮ್ಮ ಜನನೂ ಹೋಗ್ಬಿಟ್ಟು ಕೆಲವು ಕಡೆ ತಲೆ ಬೋಳಿಸ್ಕೊಂಡು ನೀರು ಕುಡ್ಕೊಂಡು ನೀರಲ್ಲಿ ಮುಳುಗಿ ಅಲ್ಲಿ ಭೇಟಿಯಾಗಿ ಏನೋ ಒಂದು ವಾರ ಇದ್ದು ಚೆನ್ನಾಗಿ ತಿಂದು ಪ್ರಾರ್ಥನೆ ಎಲ್ಲ ಮಾಡಿ ಬರ್ತಾರೆ. ಅದು ಇವರ ಮೂಢನಂಬಿಕೆ, ನಮ್ಮ ಜನರದು. ನಿಜವಾದ ನಂಬಿಕೆ ಇಲ್ಲ. ಎಲ್ಲಿ ನೋಡ್ತಾ ಇದ್ದಾರೆ ಇವರೆಲ್ಲ? ಕೆಳಗೆ ನೋಡ್ತಾ ಇದ್ದಾರೆ. ತೊಟ್ಲೊಳಗಡೆನೂ ಇಲ್ಲ, ಇನ್ನೂ ಆತ್ಮಿಕ ಜನ್ಮ ಪಡ್ಕೊಂಡಿಲ್ಲ. ಆತ್ಮಿಕ ಜನ್ಮ ಪಡ್ಕೊಳ್ತಾ ಇರ್ತಕ್ಕಂಥ ಒಬ್ಬ ಕ್ರೈಸ್ತ, ಯಾರೇ ಆಗಿರಲಿ, ಕ್ರೈಸ್ತನೇ ಆಗಿರಲಿ, ಯಾರೇ ಆಗಿರಲಿ, ಅವರ ಮೈಂಡ್ ಯಾವಾಗಲೂ ಭೌತಿಕ ವಿಷಯಗಳ ಕಡೆನೇ ಇರುತ್ತೆ. ಇಫ್ ಯು ಆರ್ ನಾಟ್ ಬಾರ್ನ್ ಅಗೇನ್ ಇನ್ ದ ಸ್ಪಿರಿಟ್, ಯುವರ್ ಮೈಂಡ್ ಈಸ್ ಆಲ್ವೇಸ್ ಫೋಕಸ್ಡ್ ಆನ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ನೀನು ಹೊಸದಾಗಿ ಹುಟ್ಟದೇ ಇದ್ದರೆ ಆತ್ಮದಲ್ಲಿ, ನಿನ್ನ ಮನಸ್ಸು ಯಾವಾಗಲೂ ಯಾವ ಕಡೆ ಫೋಕಸ್ಡ್ ಆಗಿರುತ್ತೆ ಗೊತ್ತಾ? ಲೋಕದ ಕಡೆಗೆ ಫೋಕಸ್ಡ್ ಆಗಿರುತ್ತೆ, ಲೋಕದ ವಿಷಯದಲ್ಲೇ ಮಗ್ನವಾಗಿರುತ್ತೆ. ಬೈಬಲ್ ಹೇಳೋದು, ಅಂಥ ಒಬ್ಬ ಮನುಷ್ಯ ದೇವರಿಗೆ ಶತ್ರು ಅಂತೆ. ಎಂಥ ಮನುಷ್ಯ? ಹಾಂ, ಇದೆಲ್ಲ ಬೈಬಲಲ್ಲಿ ಇರೋ ವಿಷಯ ಹೇಳ್ತಾ ಇರೋದು. ನಾನೀಗ ತೆಗೆಸ್ತಾ ಹೋದರೆ ಸುಮಾರು ಟೈಮ್ ಹೋಗುತ್ತೆ ಅಂತ ತೆಗಿತಾ ಇಲ್ಲ. ಓಕೆ, ಅದು ಬೇಡ, ಸ್ವಲ್ಪ ಓದ್ಬಿಟ್ಟು ನಿಲ್ಲಿಸ್ಬಿಡೋಣ. ಕೊಲೋಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 3, ಕೊಲೋಷಿಯನ್ಸ್. ಈಗೆಲ್ಲ ಹೇಳಿದ್ದೇನೆ ಆಯಿತಾ? 3ನೇ ಅಧ್ಯಾಯ 1ರಿಂದ ಇರತಕ್ಕಂಥ ವಾಕ್ಯಗಳು. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ, ಕೇಳಿಸ್ಕೊಳ್ಳಿ, ಸ್ವರ್ಗೀಯ, ಇಫ್ ಯು ಹ್ಯಾವ್ ಬೀನ್ ರೇಸ್ಡ್ ವಿತ್ ಕ್ರೈಸ್ಟ್, ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರೋದಾದರೆ, ಯೇಸು ಕ್ರಿಸ್ತರೊಂದಿಗೆ ಯಾವಾಗ ಪುನರುತ್ಥಾನ ಹೊಂದಿದ್ದೀವಿ ನಾವು? ವಿಶ್ವಾಸ ಇಟ್ಟು ದೀಕ್ಷಾ ಸ್ನಾನ ಪಡೆದುಕೊಂಡಾಗ. ಅದರ ಅರ್ಥ ಏನು? ಅದರ ಅರ್ಥ ಯೇಸುವಿನೊಂದಿಗೆ ನೀವು ಪುನರುತ್ಥಾನ ಹೊಂದಿದ್ದೀರಿ ಅಂತ ಅರ್ಥ ಆಯ್ತಾ? ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ಯಾವ ಕಡೆಗೆ ಗಮನ ಕೊಡಿ? ಹಿಂದಿನ ಅಧ್ಯಾಯದಲ್ಲಿ ಅದನ್ನು ವಿವರಿಸ್ತಾರೆ. 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? ದೀಕ್ಷಾ ಸ್ನಾನದಲ್ಲಿ ಏನಾಯ್ತು ಅಂತ ಗೊತ್ತಾಗಬೇಕಲ್ಲ. ದೀಕ್ಷಾ ಸ್ನಾನದಲ್ಲಿ ನೀವು ಅವರೊಂದಿಗೆ ಸಮಾಧಿಯಾದಿರಿ. ಯಾರೊಂದಿಗೆ? ಅವರು ಅಂದರೆ ಯಾರವರು? ದೀಕ್ಷಾ ಸ್ನಾನದಲ್ಲಿ ಯೇಸುವಿನೊಂದಿಗೆ ಸಮಾಧಿಯಾದ್ರಿ.
ಕ್ರಿಸ್ತ ಯೇಸುವನ್ನು ಮೃತರ ಮಧ್ಯದಿಂದ ದೇವರು ತಾವೇ ಎಬ್ಬಿಸಿದರು. ಈ ದೇವರ ಶಕ್ತಿಯಲ್ಲಿ ಯೇಸುವನ್ನ ಮರಣದಿಂದ ಎಬ್ಬಿಸಿದ ಪವಿತ್ರಾತ್ಮನ ಶಕ್ತಿಯಲ್ಲಿ ನೀವು ವಿಶ್ವಾಸ ಇಟ್ಟಿರುವುದರಿಂದ. ನೀವೇನಿಟ್ರಿ? ಇಟ್ಟವರಿಗೆ, ಇಡದೆ ಇದ್ದವರಿಗೆ ಇದಕ್ಕೆ ಸಂಬಂಧನೇ ಇಲ್ಲ, ಆಯ್ತಾ? ಇಟ್ಟಿರುವುದರಿಂದ ದೀಕ್ಷಾ ಸ್ನಾನದಲ್ಲಿಯೇ ನಿಮ್ಮನ್ನು ಕ್ರಿಸ್ತ ಯೇಸುವಿನೊಂದಿಗೆ ಎಬ್ಬಿಸಲಾಯಿತು. ನೀವು ಎದ್ದಿದ್ದೀರಾ? ಅರ್ಥ ಆಗ್ತಿದ್ಯಾ? ದೀಕ್ಷಾ ಸ್ನಾನದಲ್ಲಿ ದೇವರು ನಿಮ್ಮನ್ನು ಏನು ಮಾಡಿದ್ರು? ಎಬ್ಬಿಸಿದ್ರು. ಯಾರ ಜೊತೆಗೆ ಎಬ್ಬಿಸಿದ್ರು? ಯೇಸು ಕ್ರಿಸ್ತರನ್ನು ಎಬ್ಬಿಸಿದ್ರು. ಎಬ್ಬಿಸಿ ಯೇಸು ಕ್ರಿಸ್ತರನ್ನ ದೇವರು ಏನು ಮಾಡಿದ್ರು? ಎಲ್ಲಿ ಕರ್ಕೊಂಡು ಹೋದ್ರಿ ಈಗ? ಅಥವಾ ಯೇಸು ಎಲ್ಲೋದ್ರಿ ಈಗ? ಸ್ವರ್ಗಕ್ಕೆ ಹೋದರು. ಯೇಸು ಕ್ರಿಸ್ತರಲ್ಲಿ ನಮ್ಮನ್ನು ಎಬ್ಬಿಸಿದ ಮೇಲೆ ನಾವು ಯೇಸು ಕ್ರಿಸ್ತರಲ್ಲಿ ಎಲ್ಲಿ ಹೋದ್ವಿ? ಹಾಗಾದರೆ ಸ್ವರ್ಗಕ್ಕೆ ಹೋದ್ವಿ. ಹೋಗಿದ್ದೀರಾ? ದಟ್ಸ್ ಅವರ್ ಫೇತ್. ಅದು ನಮ್ಮ ವಿಶ್ವಾಸ. ಈಗ ಆದ್ದರಿಂದ ಈಗ ಬನ್ನಿ, ನೀವು ಕ್ರಿಸ್ತ ಯೇಸು ಕ್ರಿಸ್ತರೊಂದಿಗೆ. ಈಗ ಸವಾಲು, ಚಾಲೆಂಜ್ ಇದೀಗ. ನೀವು ಯೇಸು ಕ್ರಿಸ್ತರೊಂದಿಗೆ ಪುನರುತ್ಥಾನ ಹೊಂದಿರುವುದಾದರೆ, ನಿನ್ನ ನಂಬಿಕೆ ಟ್ರೂ ಆದರೆ, ಇಫ್ ಯುವರ್ ಫೇತ್ ಈಸ್ ಟ್ರೂ ಆ್ಯಂಡ್ ಜೆನ್ಯೂನ್, ಓಕೆ, ನಿನ್ನ ನಂಬಿಕೆ ನಿಜವಾದ ನಂಬಿಕೆ ಆದರೆ ಸ್ವರ್ಗೀಯ ವಿಷಯಗಳ ಕಡೆಗೆ ಗಮನ ಕೊಡಿ. ಸೀಕ್ ದ ಥಿಂಗ್ಸ್ that are above or in heaven. Seek, focus. ನಿನ್ನ ಫೋಕಸ್ ನೀನು ಹುಡುಕಬೇಕು. ಏನನ್ನು ಹುಡುಕಬೇಕು ಅಂದರೆ ಸ್ವರ್ಗೀಯ ವಿಷಯಗಳನ್ನ ಹುಡುಕಬೇಕು. ಎಲ್ಲಿ ಹುಡುಕ್ತೀಯ ಸ್ವರ್ಗೀಯ ವಿಷಯಗಳನ್ನ? ಸ್ವರ್ಗೀಯ ವಿಷಯಗಳನ್ನು ವೇಳಾಂಗಣ್ಣಿಯಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ, ಡೋರ್ನಳ್ಳಿಲಿ ಸಿಗೋದಿಲ್ಲ, ತಿರುಪತಿಲೂ ಸಿಗೋದಿಲ್ಲ. ಎಲ್ಲಿ ಸಿಗುತ್ತೆ? ಅದು ಸಿಗೋದು ರಿಟ್ರೀಟ್ ಸೆಂಟ್ರಲ್ಲೂ ಅಲ್ಲ, ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಪವಿತ್ರ ಬೈಬಲ್ ಪುಸ್ತಕದಲ್ಲಿ. ಸ್ವರ್ಗೀಯ ವಿಷಯ ಹುಡುಕಬೇಕಾದ್ರೆ ಇಲ್ಲಿ ಹುಡುಕಬೇಕು. ಮತ್ತು ಅಲ್ಲೆಲ್ಲ ಯಾರು ಸಿಗ್ತಾರೆ? ಅಲ್ಲೆಲ್ಲ ನೀವು ಯಾರು ನೋಡ್ಕೊಂಡು ಹೋಗ್ತೀರೋ ಅವ್ರು ಸಿಗ್ತಾರೆ. ಯಾರು ನೋಡ್ಕೊಂಡು ಹೋಗ್ತೀರೋ ಅವ್ರು ಸಿಗ್ತಾರೆ. ಆದರೆ ಯೇಸು ಸಿಗಬೇಕಾದ್ರೆ ನೀವೆಲ್ಲಿ ಹುಡುಕಬೇಕು? ಮೇಲೆ ಹುಡುಕಬೇಕು. ಎಲ್ಲಿ? ಯೇಸು ಎಲ್ಲಿದ್ದಾರೆ? ಹಾಂ, ಯೇಸು ನೋಡ್ಕೊಂಡು ಯಾರೋ ಕೆಳಗಡೆ ಬಂದರು, ಕೆಳಗಡೆ ಸಮಾಧಿ ಒಳಗಡೆ ಹೋದರು, ಇಲ್ಲೇ ಇದ್ದರು ಯೇಸು ಅಂತ. ದೇವದೂತ ಏನು ಹೇಳ್ದ? ಅವರು ಇಲ್ಲಿಲ್ಲ, ಅವರು ಪುನರುತ್ಥಾನರಾಗಿ ಹೋಗ್ಬಿಟ್ರು ಬೇರೆ ಕಡೆಗೆ, ಗಲಿಲಿಯಕ್ಕಲ್ವಾ. ಹಾಂ, ನಾವು ಹೀಗೆ ಸಮಾಧಿ ಒಳಗಡೆ ಹುಡುಕ್ತಾ ಇದ್ದೀವಿ. ಕೆಲವರು ಜೆರುಸಲೇಮಿಗೆ ಹೋಗಿ ಇದು ಯೇಸು ಸಮಾಧಿ ಅಂತ ಅಲ್ಲಿ ಹುಡುಕ್ತಾ ಇದ್ದೀವಿ. ಯೇಸುನ ಸಿಗ್ತಾರಾ ನಿಮಗೆ? ನೀನು ಜೆರುಸಲೇಮಿಗೆ ಹೋಗು, ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಯೇಸು ಸ್ವಾಮಿನ ಸಮಾಧಿಗೆ ಹೋಗಿ ಅಲ್ಲೋಗಿ ಮುತ್ತು ಕೊಟ್ಟು ಬರ್ಬೋದು ಅಷ್ಟೇ. ಏನು ಸಿಗುತ್ತೆ ಅಲ್ಲಿ? ಒಂದಿಷ್ಟು ಡಸ್ಟ್ ಸಿಗುತ್ತೆ, ಮಣ್ಣು ಸಿಗ್ಬೋದು ಅಷ್ಟೇ. ಜೀಸಸ್ ಸಿಗಲ್ಲ. ಯೇಸು ಎಲ್ಲಿದ್ದಾರಂತೆ? ಅವರು ಇಲ್ಲಿಲ್ಲ, ಅವರು ಪುನರುತ್ಥಾನರಾಗಿ ನಿಮಗಿಂತ ಮುಂಚಿತವಾಗಿ, ಅವರಿಗಿಂತ ಮುಂಚಿತವಾಗಿ ಎಲ್ಲಿಗೆ ಹೋದರು? ಗಲಿಲಿಯಕ್ಕೆ ಹೋದರು ಅಂತ ಹೇಳಿದರು ಆವತ್ತು. ಈಗ ಹುಡುಕೋದಾದ್ರೆ ಎಲ್ಲಿ ಹೋದರು? ಪುನರುತ್ಥಾನರಾಗಿ 50ನೇ ದಿನ ಎಲ್ಲಿಗೆ ಹೋದರು ಅವರು? ಸ್ವರ್ಗಕ್ಕೆ ಏರೋದ್ರು. ಮತ್ತು ಈಗ ನೀವು ಚರ್ಚಲ್ಲಿ ಹುಡುಕಿದ್ರೆ ಸಿಗ್ತಾರಾ? ಸಿಗಲ್ಲ. ಪುಣ್ಯಕ್ಷೇತ್ರಗಳಲ್ಲಿ ಸಿಗ್ತಾರಾ? ಸಿಗಲ್ಲ. ಮತ್ತು ಎಲ್ಲಿ ಸಿಗಬಹುದು? ಸಿಗೋದು ಸ್ವರ್ಗದಲ್ಲೇ. ಹುಡುಕೋದು ಹೇಗೆ? ವಾಕ್ಯದ ಮುಖಾಂತರ. ಯಾಕೆ ಅಂದರೆ ಈ ವಾಕ್ಯ ಸ್ವರ್ಗದ ಮನ್ನಾ. ದಿಸ್ ವರ್ಡ್ ಆಫ್ ಗಾಡ್ ಈಸ್ ಹೆವನ್ಲಿ ಮನ್ನಾ. ಪೂರ್ವಜರು ತಿಂದ ಮನ್ನಾ ಅಲ್ಲ ಇದು. ಇದು ನಿತ್ಯ ಜೀವಕ್ಕೆ ಕೊಂಡೊಯ್ಯುವ ವಾಕ್ಯಗಳು. These are the words which take you to above, heaven, eternal life. ನಿತ್ಯ ಜೀವಕ್ಕೆ, ಯೇಸು ಇರುವ ಜಾಗಕ್ಕೆ ಕನೆಕ್ಟ್ ಮಾಡುತ್ತೆ, ಸ್ವರ್ಗಕ್ಕೆ ಕನೆಕ್ಟ್ ಮಾಡುತ್ತೆ.
ಆದರೆ ಅನೇಕ ಕಳ್ಳ ಪ್ರವಾದಿಗಳು, ಕಳ್ಳ ಪ್ರೇಷಿತರು, ಕಳ್ಳ ಬೋಧಕರು ಇದೇ ಪವಿತ್ರ ಬೈಬಲ್ ಪುಸ್ತಕವನ್ನು ಉಪಯೋಗಿಸಿ ಇವತ್ತು ಲೋಕಕ್ಕೆ ಲೌಕಿಕವಾದವುಗಳಿಗೆ ಕನೆಕ್ಟ್ ಮಾಡಿಕೊಂಡು ಅನೇಕ ಜನರನ್ನು ಲೋಕದ ತೊಟ್ಟಿಲಲ್ಲಿ, ಅನೇಕ ಹಣದ ವ್ಯಾಮೋಹದ ತೊಟ್ಟಿಲಲ್ಲಿ ತೂಗ್ತಾನೇ ಇದ್ದಾರೆ. ಆಶೀರ್ವಾದದ ಹೆಸರಿನಲ್ಲಿ ಯೇಸುವಿನ ನಾಮದಲ್ಲಿ ವಾಕ್ಯ ಹೇಳಿಕೊಂಡು ಜನ ಮೂಢರಾಗಿರೋದ್ರಿಂದ, ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲದೆ ಇರೋದ್ರಿಂದ, ಸರಿಯಾದ ಸತ್ಯದ ಅರಿವು, ಮನವರಿಕೆ, ಕನ್ವಿಕ್ಷನ್ ಇಲ್ಲದೆ ಇರೋದ್ರಿಂದ ಆ ಒಂದು ತೊಟ್ಲಲ್ಲಿನೇ ಅಲ್ಲೇ ಇದ್ದು ಖುಷಿ ಪಟ್ಟುಕೊಂಡಿದ್ದಾರೆ. ಅವರು ಯೇಸುವಾಗಿ ಏನು ಮಾಡಲಿಕ್ಕಾಗೋದಿಲ್ಲ. ಅಂಥ ಒಂದು ವ್ಯರ್ಥವಾದ ಜೀವನವನ್ನು ಎಷ್ಟೋ ಜನ ಜೀವಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರೂ ಹಾಗೆ ಹಾಳಾಗಿ ಹೋಗಬೇಡಿ. ತೊಟ್ಲಿಂದ ಹೊರಗೆ ಬನ್ನಿ. ನೀವು ತೊಟ್ಲಲ್ಲಿ ಇದ್ದಷ್ಟು ದಿವಸ ನೀವು ನಡೆಯಲ್ಲ. ನೀವು ತೊಟ್ಲಿಂದ ಹೊರಗೆ ಬಂದರೆ ನಡೆಯೋದು ಕಲಿತೀರಿ. ಆಗ ದೇವ್ರ ಕೈ ನಿಮ್ಮನ್ನು ನಡೆಸುತ್ತೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಹ್ಯಾಂಡ್ ಆಫ್ ದ ಫಾದರ್ ವೆನ್ ಯು ಕಮ್ ಔಟ್ ಆಫ್ ಕ್ರಿಡಲ್. ಆ್ಯಸ್ ಲಾಂಗ್ ಆಸ್ ಯು ಆರ್ ಇನ್ ದಟ್ ಕ್ರಿಡಲ್, ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಹ್ಯಾಂಡ್ ಆಫ್ ದ ಡ್ಯಾಡಿ. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಜೀಸಸ್. ಯಾವ ಕ್ರಿಡಲಿಂದ, ಯಾವ ತೊಟ್ಲಿಂದ ಹೊರಗೆ ಬರಬೇಕು? ಕಂಫರ್ಟ್, ಸುಖಕರವಾದ ಜೀವನ, ಆಶೀರ್ವಾದಕರವಾದ ಜೀವನ, ಬಿಡುಗಡೆಯ ಜೀವನ, ಒಳ್ಳೆ ಆರಾಮ್ ಜೀವನ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಆರಾಮ್ ಬೇಕು. ನಮ್ಮ ನಿಜವಾದ ಆರಾಮ್ ಎಲ್ಲಿ ಸಿಗುತ್ತೆ ಗೊತ್ತಾ? ಸ್ವಸ್ಥತೆ ಯೇಸುವಿನಲ್ಲಿ. ಅವರಲ್ಲಿ ಸಿಗುವಷ್ಟು ಕಂಫರ್ಟ್ ನಿಮಗೆ ಪ್ರಪಂಚದಲ್ಲಿ ಎಲ್ಲೂ ಸಿಗಲ್ಲ. ಆ ಕಂಫರ್ಟ್ ಪವರ್ ಏನು ಗೊತ್ತಾ? ಇಟ್ ಈಸ್ ಮೋರ್ ದ್ಯಾನ್ ದ ಪವರ್ ಆಫ್ ಡೆತ್. ಯೇಸು ಕ್ರಿಸ್ತನಲ್ಲಿ ಸಿಗುವ ಕಂಫರ್ಟ್ದ ಪವರ್ ಏನು ಅಂದರೆ, ಇಟ್ಸ್ ಬಿಯಾಂಡ್ ಡೆತ್. ಡೆತ್ ಕೆನಾಟ್ ಕಾಂಪ್ರಿಹೆಂಡ್ ಇಟ್. ಆದ್ದರಿಂದಾನೇ ಯೇಸುವಿನಲ್ಲಿ ಕಂಫರ್ಟಬಲ್ ಆಗಿ ಯಾರೆಲ್ಲ ಇದ್ದಾರೋ ಅವರು ಸಾಯಕ್ಕೂ ರೆಡಿ ಆಗ್ತಾರೆ, ಅವ್ರು ಬಯಸ್ಕೊಳ್ಳಿಕ್ಕೂ ತಯಾರಾಗ್ತಾರೆ. ಅವ್ರನ್ನ ಮನೆಯಿಂದ ಎತ್ತಿ ಬಿಸಾಡಿದರೆ ಅವರು ಆರಾಮಾಗಿರ್ತಾರೆ. ನಮಗೆ ಭಯ, ನಮ್ಮನ್ನು ಮನೆಯಿಂದ ಯಾರಾದರೂ ಓಡಿಸ್ಬಿಟ್ರೆ, ಊರಿಂದ ಯಾರಾದರೂ ಓಡಿಸ್ಬಿಟ್ರೆ, ಚರ್ಚಿಂದ ಬಹಿಷ್ಕಾರ ಹಾಕಿಬಿಟ್ರೆ, ಎಲ್ಲ ಕಡೆಯಿಂದ ಬಹಿಷ್ಕಾರ ಹಾಕಿಬಿಟ್ರೆ ನಮಗೆ ಯಾರಿದ್ದಾರೆ ಅಂತ. ಯಾಕೆಂದರೆ ಅವ್ರಿಗೆ ನಂಬಿಕೆ ಇಲ್ಲ, ನಮ್ಮ ಮನೆ ಇಲ್ಲಲ್ಲ, ಅಲ್ಲಿ ಎತ್ಕೊಳ್ಳಿಕ್ಕೊಬ್ಬರು ಇದ್ದಾರೆ ಮೇಲೆ ಅಂತ, ಸ್ವರ್ಗದಲ್ಲಿ ಅಪ್ಪ ಇದ್ದಾರೆ ಅಂತ. ಹುಟ್ಟು ಕುರುಡನ್ನು ತಳ್ಳಿದ ತಕ್ಷಣ ಯೇಸು ಬಂದು ಹಿಡ್ಕೊಂಡ್ರ? ಆ ಯೇಸು ಇವತ್ತು ಇದ್ದಾರಾ? ಹುಟ್ಟು ಕುರುಡನ್ನು ಅವತ್ತು ತಳ್ಳಿದ್ದು ಯಾರು? ಫರಿಸಾಯರು, ಧರ್ಮಶಾಸ್ತ್ರಿಗಳು ಅಲ್ವಾ? ಸೊ ಯಾಕೆ ತಳ್ಳಿದರು? ಅವನು ಯೇಸುವನ್ನು ನೋಡಿದ್ದಕ್ಕೆ, ಅವನು ಯೇಸುವನ್ನು ನಂಬಿದ್ದಕ್ಕೆ. ನೀನು ನಿಜವಾಗ್ಲೂ ಯೇಸುವನ್ನು ನಂಬಿ ಯೇಸುವನ್ನು ನೋಡಿ ನಡೆಯುವಾಗ ನಿನ್ನನ್ನು ಫರಿಸಾಯರ ಥರ ಇರ್ತಕ್ಕಂತಹ ಕ್ರೈಸ್ತರು ತಳ್ತಾರೆ, ಧರ್ಮಶಾಸ್ತ್ರಿಗಳ ಥರ ಇರುವಂತಹ ಕ್ರೈಸ್ತರು ತಳ್ತಾರೆ ನಿನ್ನನ್ನು. ಹಾಗೆ ಹೆದರ್ಕೋಬೇಡ. ಇಮ್ಮಿಡಿಯೇಟಾಗಿ ಟೆಲಿಗ್ರಾಮ್ ಹೋಗುತ್ತೆ ಯೇಸುಗೆ, ತಕ್ಷಣ ಬರ್ತಾರೆ ನಿನ್ನನ್ನು ಭೇಟಿ ಮಾಡಲಿಕ್ಕೆ, ನಾನಿದ್ದೀನಿ ಹೆದರ್ಕೋಬೇಡ ಅಂತ. ಸೊ ಆ ನಂಬಿಕೆ ನಮಗಿರಬೇಕು, ಆ ಕಾನ್ಫಿಡೆನ್ಸ್ ನಮಗಿರಬೇಕು. ಆದರೆ ನಾವು ತೊಟ್ಲಲ್ಲೇ ಇರೋದ್ರಿಂದ, ನಮ್ಮ ಪ್ರಾರ್ಥನೆಗಳೆಲ್ಲ ಇನ್ನು ತೊಟ್ಲು ಬೇಬಿ ಪ್ರಾರ್ಥನೆಗಳೇ ಆಗಿರೋದ್ರಿಂದ, ಕಳೆದ ವಾರ ನಡೆಸಿದ ದೇವರೇ ಸ್ತೋತ್ರ, ಮುಂದಿನ ವಾರ ನಡೆಸುವ ದೇವರೇ ಸ್ತೋತ್ರ ಆಗಿರೋದ್ರಿಂದ ನಾವಿನ್ನು ಎಲ್ಲಿದ್ದೀವಿ? ಅದೇ ಶರೀರ ಸ್ವಭಾವ, ಅದೇ ಆದಾಮನ ಸ್ವಭಾವ, ಜೊತೆಗೆ ಸ್ವಲ್ಪ ಹಲ್ಲೆಲೂಯ, ಪ್ರೈಸ್ ಲಾರ್ಡ್, ಅನ್ಯ ಭಾಷೆ ಎಲ್ಲ ಇದೆ, ಅಷ್ಟೇ. ಏನೂ ಇಲ್ಲ. ಹೇಗಿದ್ದೀವಿ ಕೇಳಿದ್ರೆ ಹಾಗೇ ಇದ್ದೀವಿ. ನಿಮಗೆ ಅನಿಸ್ತತೆ ಹೌದಲ್ವಾ, ನಾನು ಹಾಗೇ ಇದ್ದೀನಲ್ವಾ ಅಂತ. ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು, ಯಾರ್ದೋ ಬಗ್ಗೆ ಅಲ್ಲ. ನಿಮ್ಮನ್ನ ಇಲ್ಲಿ ಕೂರಿಸ್ಕೊಂಡು ನಾನು ಅಲ್ಲೋ ಇದ್ದವ್ರ ಬಗ್ಗೆ ಹೇಳಿ ಏನಾದರೂ ಲಾಭ ಇದೆಯಾ? ಇಲ್ಲಿ ಕೂರಿಸ್ಕೊಂಡು ನಿಮ್ಮ ಬಗ್ಗೆನೇ ಹೇಳಬೇಕಲ್ವಾ? ನಿಮ್ಮ ಬಗ್ಗೆನೇ. ಅದರಿಂದ ನಮಗೆ ಹೇಳ್ತಾ ಇದ್ದಾರೆ ಅಂತ ಯಾರೂ ಬೇಜಾರೇನು ಮಾಡ್ಕೋಬೇಡಿ, ಅದು ನಿಮಗೇನೆ ಹೇಳ್ತಾ ಇರೋದು. ಅಲ್ಲಿ ಬೇಜಾರು ಏನು ಮಾಡ್ಕೊಂಡು ಏನು ಪ್ರಶ್ನೆ ಇಲ್ಲ. ಸೊ ನಿಮಗೇನೆ ಟೇಕ್ ಇಟ್ ಇನ್ ಟು ಯುವರ್ ಹಾರ್ಟ್ ಆ್ಯಂಡ್ ರಿಪೆಂಟ್. ಸೀಕ್ ದ ಥಿಂಗ್ಸ್ ದಟ್ ಆರ್ ಅಬೌವ್ ವೇರ್ ಕ್ರೈಸ್ಟ್ ಈಸ್ ಸೀಟೆಡ್ ಅಟ್ ದ ರೈಟ್ ಹ್ಯಾಂಡ್ ಆಫ್ ದ ಗಾಡ್. ಕ್ರಿಸ್ತ ಯೇಸು ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಕ್ರಿಸ್ತ ಯೇಸು ಎಲ್ಲಿದ್ದಾರಂತೆ? ದೇವರ ಯಾವ ಚರ್ಚ್ ಒಳಗಡೆ ಕೂತ್ಕೊಂಡಿದ್ದಾರೆ ಅಂತ ಈಗ ತಪಸ್ ಮಾಡ್ತಾ? ಯಾವ ಚರ್ಚಲ್ಲೂ ಇಲ್ಲ. ಆಯಿತಾ? ಎಲ್ಲಿದ್ದಾರೆ? ಬೈಬಲ್ ಏನು ಹೇಳ್ತಾ ಇದೆ ಅದು ನಾನು ಹೇಳ್ತಾ ಇರೋದು. ಕ್ರಿಸ್ತ ಯೇಸು ದೇವರ ಬಲಗಡೆಯಲ್ಲಿ, ಸ್ವರ್ಗದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಎಲ್ಲಿದ್ದಾರಂತೆ?
ಈಗ ಯೇಸು ಕ್ರಿಸ್ತರಲ್ಲಿ ನಾನು ಪುನರುತ್ಥಾನರಾದ ಮೇಲೆ ನಾನು ಎಲ್ಲಿದ್ದೀನಿ ಹಾಗಾದರೆ? ನೋಡಿ, ದೇವ್ರು ತಗೊಂಡೋಗಿ ನಮ್ಮನ್ನು ಮೇಲೆ ಕೂರಿಸಿದ್ದಾರೆ. ನಾವು ಅಲ್ಲಿಂದ ಕೆಳಗಡೆ ನೋಡ್ತಾ ಇದ್ದೀವಿ ಅಂದರೆ ನಾವು ತೊಟ್ಲಲ್ಲಿರೋ ವಿಶ್ವಾಸಿಗಳು. ಜೊತೆಗಿದ್ದವ್ರು ಎಲ್ಲಾದರೂ ನೋಡ್ಕೊಳ್ಳಿ. ಜೊತೆಗಿದ್ದವ್ರನ್ನ ನೋಡಬೇಡಿ, ಯೇಸನ್ನ ನೋಡಿ. ವಿಶ್ವಾಸವನ್ನು ಹುಟ್ಟಿಸುವ, ವಿಶ್ವಾಸವನ್ನು ಪೂರ್ತೀಕರಿಸುವ ಯೇಸುವನ್ನು ಮಾತ್ರ ನೋಡ್ತಾ ನಡಿಬೇಕು. ಯೇಸು ಹೇಗೆ ನಡೆದರು, ಈ ಪರಿಸ್ಥಿತಿಯಲ್ಲಿ ಯೇಸು ಹೇಗೆ ನಡೆದರು, ಯೇಸು ಏನು ಮಾಡಿದರು, ಯೇಸು ಯಾವ ರೀತಿ ತೀರ್ಮಾನ ಮಾಡಿದರು, ಯೇಸು ಹೇಗೆ ಸ್ಟೆಪ್ ಇಟ್ಟರು. ಜೀವಿತದ ಒಂದೊಂದು ಪರಿಸ್ಥಿತಿಗಳಲ್ಲಿ ಯೇಸುವನ್ನು ನೋಡ್ತಾ ನಡೆಯುವಾಗ ಕೊನೆಗೊಂದು ದಿನ ನೀನು ಯಾವ ನಿರೀಕ್ಷೆಯಲ್ಲಿ ಬದುಕ್ತಾ ಇದೆಯೋ ಅಲ್ಲಿಗೆ ರೀಚ್ ಆಗ್ತೀಯ, ಆ ಡೆಸ್ಟಿನೇಷನ್ಗೆ ತಲುಪ್ತೀಯ. ಎಲ್ಲರೂ ಅಲ್ಲಿ ತಲುಪಬೇಕು, ಸ್ವರ್ಗ ರಾಜ್ಯಕ್ಕೆ ಬರಬೇಕು ಒಂದು ದಿನ. ಅದೇ ದೇವರ ಇಚ್ಛೆ.